ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಶ್ರಾವಣದ ಪ್ರಯುಕ್ತ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ. ಈ ಒಂದು ಶ್ರಾವಣ ಮಾಸ ಎಷ್ಟು ಪವಿತ್ರವಾದದ್ದು ಅನ್ನೋದು ಪ್ರತಿಯೊಬ್ಬರೆಲ್ಲರಿಗೂ ತಿಳಿದಿರುತ್ತದೆ. ಈ ಒಂದು ತಿಂಗಳು ಸಂಪೂರ್ಣವಾಗಿ ಎಲ್ಲರೂ ಉಪವಾಸ ವ್ರತಗಳನ್ನ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಕೃಷ್ಣ ಜನ್ಮಾಷ್ಟಮಿ, ಗುರುವಾರ ಲಕ್ಷ್ಮಿ ವ್ರತ, ಶನಿ ಪರಮಾತ್ಮನಿಗೆ ನಡ್ಕೋತಾರೆ, ಆಂಜನೇಯ ದೇವರಿಗೆ, ಶ್ರಾವಣದ ಸೋಮವಾರ ಈಶ್ವರನಿಗಂತೂ ಮೀಸಲಾಗ್ಬಿಟ್ಟಿದೆ. ಎಲ್ಲಾ ದೇವರುಗಳು ಈ ಒಂದು ತಿಂಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲರೂ ಹಲವಾರು ತರಹ ಸೇವೆಗಳನ್ನ ಮಾಡ್ತಾರೆ, ಹಲವಾರು ತರ ವ್ರತ ಆಚರಣೆಗಳನ್ನ ಮಾಡ್ತಾರೆ. ಎಷ್ಟು ಪಾಸಿಟಿವಿಟಿ ಇರುತ್ತೆ ಅಂದ್ರೆ ಆ ಒಂದು ಡಿವೈನ್ ಎನರ್ಜಿ ಪೀಕ್ ಲೆವೆಲ್ ಅಲ್ಲೇ ಇರುತ್ತೆ ಅಂತ ಹೇಳ್ಬಹುದು ನಾವು. ಇವತ್ತಿನ ಟ್ಯಾರೋ ರೀಡಿಂಗ್ ನಲ್ಲಿ ಏನೇನಿರುತ್ತೆ ಅಂತಂದ್ರೆ, ಈ ಶ್ರಾವಣದ ಪ್ರಯುಕ್ತ ಟ್ಯಾರೋಡ್ ಅಡ್ವೈಸ್, ಗೈಡೆನ್ಸ್, ಸೊಲ್ಯೂಷನ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಅದನ್ನ ನೀವು ಖಂಡಿತವಾಗ್ಲೂ ಮಾಡ್ಲೇಬೇಕು. ಇಷ್ಟು ದಿನ ನೀವು ಟ್ಯಾರೋಟ್ನ ಕೇಳ್ತಿದ್ರಿ, ಕೆಲವರು ಅದನ್ನ ಆಚರಿಸ್ತಿದ್ರಿ, ಇನ್ ಕೆಲವರು ಆಚರಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ಟ್ಯಾರೋಟ್ ನಲ್ಲಿ ಏನೇನ್ ಸೊಲ್ಯೂಷನ್ ನ ಕೊಡ್ತೀನಲ್ಲ, ಅದನ್ನ ಮಾಡಿದ್ರೆ ತುಂಬಾನೇ ಒಳ್ಳೆ ಪರಿಣಾಮ, ಅಂದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕನೆಕ್ಟ್ ಆಯ್ತು, ಸರಿಯಾಗಿದೆ ಅನ್ಸಿದ್ರೆ ಅದಕ್ಕೆ ಏನು ಸೊಲ್ಯೂಷನ್ ಹೇಳಿರ್ತೀನಲ್ಲ ಅದನ್ನ ನೀವು ಪಾಲಿಸಿ ನಿಮ್ಮ ಒಂದು ಅಬಂಡೆಂಟ್ ನ ನೀವು ಎಕ್ಸೆಪ್ಟ್ ಮಾಡ್ರಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ಪ್ರಾರಂಭಿಸೋಣ. ನಿಮ್ಮ ಜೀವನದಲ್ಲಿ ಸಾಯಿಬಾಬಾ ಅವರು ಡಿವೈನ್ ಟೈಮಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಡಿವೈನ್ ಟೈಮಿಂಗ್ ಅಂತ ಅಂದ್ರೆ ದೈವಿಕ ದಿನಗಳು ಸ್ಟಾರ್ಟ್ ಆಗಿದೆ, ದೈವಿಕ ಬೆಳಕು ನಿಮ್ಮ ಜೀವನದಲ್ಲಿ ಹರಿಯುತ್ತಿದೆ ಇನ್ನು ಮೇಲಿಂದ ಅಂತ ಹೇಳ್ತಿದ್ದಾರೆ. ಯಾವುದು ನಿಮಗೆ ಅರ್ಹತೆ ಇದೆಯೋ ಅದು ನಿಮಗೆ ಸಿಗುತ್ತದೆ, ಅದು ನಿಮ್ಮ ಬಳಿಗೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ತುಂಬಾ ಮೌನವಾಗಿ ಇದ್ಬಿಟ್ಟಿದ್ರಿ, ತುಂಬಾನೇ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರಿ. ನನ್ನ ಜೀವನ ಏಳಿಗೆನೆ ಆಗಲ್ಲ, ನನ್ನ ಕಷ್ಟಕ್ಕೆ ಕೊನೆನೇ ಇಲ್ಲ, ನಾನು ಏನ್ ಕೇಳಿದ್ರು, ನಾನು ಏನ್ ಮಾಡಿದ್ರು ನನಗೆ ಸಕ್ಸಸ್ ಅನ್ನೋದೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಫರಿಂಗ್ ನಾನು ಅನುಭವಿಸ್ತಿದ್ದೇನಲ್ಲ, ನಾನು ಏನು ನೋವುಗಳನ್ನ ಅನುಭವಿಸ್ತಿದ್ದೇನಲ್ಲ ಅದಕ್ಕೆ ಕೊನೆನೇ ಇಲ್ಲ ಅಂತ ನೀವು ತಿಳಿದಿದ್ರಿ. ಆದ್ರೆ ಬಾಬಾ ಏನು ಹೇಳ್ತಿದ್ದಾರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಿದೆ, ಚೇಂಜ್ ಬರ್ತಿದೆ, ನಾನು ನಿಮ್ಮ ಜೀವನದಲ್ಲಿ ಏಳಿಗೆನ ತರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾದದ್ದು ಏನಂದ್ರೆ, ನೀವೇನು ಸೇವೆ ಮಾಡಿದ್ರಿ, ನಿಮ್ ಕಡೆ ಏನು ಇಲ್ಲ ಅಂದ್ರೂ ದಾನ ಧರ್ಮ ಮಾಡಿದ್ರಿ, ಕೆಲವ್ರ ಜೀವನಕ್ಕೆ ಬೆಳಕಾಗಿದ್ರಿ, ಇನ್ ಕೆಲವ್ರ ಜೀವನಕ್ಕೆ ಸಾಂತ್ವನ ನೀಡಿದ್ರಿ, ಎಷ್ಟೊಂದ್ ಜನಕ್ಕೆ ನೀವು ನಿಮಗೆ ತಿಳಿದೆ ನೀವು ಎಷ್ಟು ಒಳ್ಳೇದನ್ನ ಬಯಸಿದಿರ, ಯಾರು ನಿಮ್ಗೆ ಎಷ್ಟೇ ಕೆಟ್ಟದ್ದನ್ನ ಮಾಡಿದ್ರು ನೀವು ಅವರಿಗೆ ಒಳ್ಳೇದನ್ನ ಬಯಸಿದ್ರ ಫಲ ಇವಾಗ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಈ ಒಂದು ಫಲ ಪಡೆಯೋದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಶ್ರಾವಣ ಮಾಸ ಆಗಿರೋದ್ರಿಂದ ಸ್ನೇಹಿತರೆ, ಈ ಒಂದು ರೀಡಿಂಗ್ ನ ನೀವು ಯಾರಾದ್ರೂ ಕೇಳ್ತಿದ್ರೆ, ಮದ್ವೆ ವಿಷಯವಾಗಿ ಏನಾದ್ರೂ ಕೇಳ್ತಿದ್ದೀರಿ, ಅಥವಾ ಪ್ರೀತಿ ವಿಷಯದಲ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಏನಾದ್ರೂ ಸಂಬಂಧಗಳಲ್ಲಿ ಬಿರುಕಿದ್ರೆ, ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಒಂದು ಕೆಟ್ಟ ಕರ್ಮನ ಬಾಬಾ ಕ್ಲೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಕ್ಲೆನ್ಸ್ ಆಗಿ ನಿಮಗೆ ಫಲ ಸಿಗ್ಬೇಕು ಸಂಪೂರ್ಣವಾಗಿ ಅಂದ್ರೆ ಶಿವಶಕ್ತಿ ಆರಾಧನೆ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಶಿವನಿಗೆ ನೀವು ಶ್ರಾವಣ ಮಾಸದಲ್ಲಿ ನೀರಿನಿಂದ ಅಭಿಷೇಕನಾದ್ರೂ ಮಾಡ್ರಿ, ಅಥವಾ ಪಂಚಾಮೃತ ಅಭಿಷೇಕನಾದ್ರೂ ನೀವು ಮಾಡಿ ಪ್ರತಿ ಸೋಮವಾರ ಉಪವಾಸ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಏನು ಅಡೆತಡೆಗಳಿದಾವಲ್ಲ, ಏನು ಸಂಕಷ್ಟಗಳು, ಏನು ನೋವುಗಳಿದಾವಲ್ಲ ಅವೆಲ್ಲ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಮತ್ತು ನೀವು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಅಂತಾನು ಹೇಳ್ತಿದ್ದಾರೆ. ಶಿವ ಅಭಿಷೇಕ ಪ್ರಿಯ ಅಂತಾನೆ ಹೇಳ್ತಾರೆ. ನಿಮಗೆ ಸಾಧ್ಯ ಆದ್ರೆ ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಬರುತ್ತೆ ಅಥವಾ ಅನುಕೂಲ ಇದೆ ನಿಮ್ಗೆ ಅಂದ್ರೆ ಅದನ್ನಾದ್ರೂ ಮಾಡಿ. ನಿಮ್ ಕಡೆ ಅಷ್ಟು ಶಕ್ತರಿಲ್ಲ, ನೀವು ನನ್ನ ಕೈನಲ್ಲಿ ಅಭಿಷೇಕ ಮಾಡೋಷ್ಟು ಅಷ್ಟೊಂದೆಲ್ಲ ಇಲ್ಲ ಅಂದ್ರೆ ನೀರಿನಿಂದನೇ ನೀವು ಅಭಿಷೇಕನ ಮಾಡಬಹುದು. ಪ್ರತಿ ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶಿವನಿಗೆ ನೀರನ್ನ ಅರ್ಪಿಸ್ರಿ, ನೀರಿನಿಂದ ಅವರಿಗೆ ಅಭಿಷೇಕ ಮಾಡಿ, ಬಿಲ್ವಾರ್ಚನೆ ಮಾಡ್ರಿ, ಶಿವಂದು ಸ್ತೋತ್ರನ ಪಠನೆ ಮಾಡ್ರಿ. ಇದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಬಾಬಾ. ಇನ್ನು ಕೆಲವರಿಗೆ ಶಿವ ತಾಂಡವ ಸ್ತೋತ್ರ, ಇನ್ನು ಕೆಲವರಿಗೆ ಕಾಲ ಭೈರವಾಷ್ಟಕಂನು ಕೂಡ ಹೇಳ್ತಿದ್ದಾರೆ ಓದೋದಕ್ಕೆ. ಯಾಕೆ ಅಂತಂದ್ರೆ, ಕೆಲವ್ರಿಗೆ ಭಯ ಇದೆ, ಕೆಲವ್ರಿಗೆ ಚಿಂತೆ ಇದೆ, ಕೆಲವ್ರಿಗೆ ಸಾವಿಂದ ಭಯನೂ ಇದೆ, ಕೆಲವರಿಗೆ ಪ್ರಾಣಿ ಪಕ್ಷಿಗಳನ್ನ ಕಂಡ್ರೆ ಭಯ ಇರುತ್ತೆ, ಅಥವಾ ಯಾವುದೇ ಕೆಲಸನ ನಾನು ಮಾಡ್ಬೇಕು ಅಂತ ಏನೋ ಒಂದು ಯೋಚನೆ ಮಾಡಿರ್ತೀರ, ಮುಂದುವರಿಯೋದಕ್ಕೆ ಆಗ್ತಿರೋದಿಲ್ಲ ನಿಮಗೆ. ಆಮೇಲೆ ಎಷ್ಟೇ ಪ್ರಯತ್ನ ಮಾಡಿದ್ರೂನು ನಿಮ್ ಕೆಲ್ಸಗಳು ಕೈ ಹಿಡಿತಿರೋದಿಲ್ಲ, ಏನೇನೋ ವಿಘ್ನಗಳಾಗ್ತಿರ್ತವೆ. ಇನ್ನು ಕೆಲವರು ಅಡ್ಡದಾರಿನಲ್ಲಿ ಹೋಗ್ತಿರ್ತಾರೆ, ನನ್ನ ಮಕ್ಕಳು ಯಾಕೆ ನನ್ನ ಮಾತನ್ನ ಕೇಳ್ತಿಲ್ಲ, ನನ್ನ ಮಕ್ಕಳು
ಮಕ್ಕಳು ಸರಿ ದಾರಿಗೆ ಬರಬೇಕು, ನನ್ನ ಮಕ್ಕಳು ಉದ್ಧಾರ ಆಗ್ಬೇಕು, ಅವ್ರ ಜೀವನ ಏಳಿಗೆ ಆಗಿ ಅವರು ಕೆಲಸ ಕಾರ್ಯ ಮಾಡಿ ಅವರು ಅವರ ಜೀವನನ ನೋಡ್ಕೋಬೇಕು ಅಂತೇಳಿ ತಾಯಿಗಳು ತಂದೆಗಳು ಹಪಿಸ್ತಿರ್ತಾರೆ. ಆಮೇಲೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ನಮಗೆ ಕಾಯಿಲೆ ರೂಪದಲ್ಲಿ ಬಂದಿರ್ತವೆ ಇವಾಗ ಅಲ್ವಾ ಸ್ನೇಹಿತರೆ. ಆ ಕೆಟ್ಟ ಕರ್ಮಗಳಿಂದ ನಮಗೆ ಮುಕ್ತಿ ಸಿಗ್ಬೇಕು, ಅಥವಾ ಯಾವುದೇ ರಾಹು ಕೇತು ಅಥವಾ ಯಾವುದೇ ಶನಿ ದೋಷಗಳಿದ್ರು ಆ ಒಂದು ದೋಷಗಳಿಂದ ಹೊರಗೆ ಬರಬೇಕು ಅಂತಂದ್ರೆ, ಯಾವುದೇ ಸಂಕಟಗಳಿರ್ಲಿ, ನಾವು ಶಿವನ ಒಂದು ಕಾಲ ಭೈರವನ ರೂಪದಲ್ಲಿ ಇರ್ತಕ್ಕಂಥ ಕಾಲ ಭೈರವ ಅಷ್ಟಕಂನ ನಾವು ಜಪ ಮಾಡೋದ್ರಿಂದ ನಮ್ಮ ದೀರ್ಘಕಾಲದ ಏನು ಸಮಸ್ಯೆಗಳಿದಾವಲ್ಲ, ದುಃಖಗಳಿಂದ ನಾವು ಮುಕ್ತರಾಗಬಹುದು ಸ್ನೇಹಿತರೆ. ಆಮೇಲೆ ಯಾರು ಮಾಟ ಮಂತ್ರ ಅಥವಾ ದುಷ್ಟ ಕೆಟ್ಟ ಕಂಡು ಬಿದ್ದಿರುತ್ತಲ್ಲ ನಮ್ಮ ಮೇಲೆ, ಕೆಟ್ಟ ದೃಷ್ಟಿ ಅಂತಾನೆ ಹೇಳ್ಬಹುದು, ಅದನ್ನ ತೆಗೆದು ಹಾಕಲು ಈ ಕಾಲ ಭೈರವ ಅಷ್ಟಕಂ ನಮಗೆ ಸಹಾಯನ ಮಾಡುತ್ತೆ. ಎಷ್ಟೊಂದ್ ಜನಕ್ಕೆ ಚೆನ್ನಾಗಿ ಜಾಬ್ ಮಾಡ್ತಿರ್ತಾರೆ, ಚೆನ್ನಾಗಿರ್ತಾರೆ, ಜಾಬ್ ಮಾಡಿ ಬರ್ತಿರ್ತಾರೆ, ಎಷ್ಟು ಚೆನ್ನಾಗಿ ಓದ್ತಾಳೆ, ಅಷ್ಟು ಕಷ್ಟಪಟ್ಟು ಓದ್ತಿದ್ದಾಳೆ, ತಂದೆ ತಾಯಿ ಬಿಟ್ಟು ದೂರ ಬೇರೆ ಬಿಟ್ಟು ಇರ್ತೀರ ನೀವೆಲ್ಲರೂ, ಅಷ್ಟೆಲ್ಲಾ ಕಷ್ಟಪಟ್ಟು ಓದಿದ್ರು ಕೊನೆಗೆ ಏನಾಗೋಗ್ಬಿಡುತ್ತೆ, ನಿಮ್ಗೆ ದೃಷ್ಟಿ ಆಗಿ ಮನೇಲಿ ಕುತ್ಕೊಂಡ್ ಬಿಡ್ತೀರ. ನೆಗೆಟಿವ್ ಐ ಅಂತಾರ ಹೇಳ್ತಾರಲ್ಲ, ಕೆಟ್ಟ ಕಣ್ಣು ಬಿದ್ದಿ ನನ್ ಮಗಳು ಹಿಂಗ ಆಗೋಗ್ಬಿಟ್ಲು, ವೀಕ್ ಆಗೋಗ್ಬಿಟ್ಲು, ನನ್ ಮಗಂಗ್ ಹಾಗಾಯ್ತು, ಅವ್ನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಅಂತಾರಲ್ಲ. ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನಂದ್ರೆ ಶಿವನಿಗೆ ಪ್ರಾರ್ಥಿಸ್ರಿ. ಶಿವನಿಗೆ ಪ್ರಾರ್ಥಿಸಿ ಕಾಲ ಭೈರವಾಷ್ಟಕಂನ ನೀವು ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಕೇಳ್ರಿ. 3 ತಿಂಗಳು ಸತತ ಕೇಳಿ ನೋಡ್ರಿ, ಆಮೇಲೆ ಏನ್ ಮ್ಯಾಜಿಕ್ ಆಗುತ್ತೆ ಅಂತೇಳಿ. ಈಗ ಒಂದೇ ದಿನದಲ್ಲಿ ಯಾವುದು ಪರಿಹಾರ ಆಗಲ್ಲ. ಈ ಶ್ರಾವಣ ಮಾಸ ಅಂತೂ ಸ್ಟ್ರಾಂಗ್ ಆಗಿದೆ, ಅಷ್ಟು ವೈಬ್ರೇಷನ್ಸ್ ಇರುತ್ತೆ. ನೀವು ಈ ಒಂದು ಮಾಸದಲ್ಲಿ ಅದನ್ನ ಪ್ರತಿದಿನ ಸೋಮವಾರ 11 ಸಲಿ, ಪ್ರತಿದಿನ 3 ರಿಂದ 5 ಸಲಿ ನೀವು ಜಪ ಮಾಡಿದ್ರೆ ಬಿಟ್ಟು ಬಿಡ್ಲಿಲ್ಲಂಗೆ 1 ತಿಂಗಳು ನಿಮ್ಮ ಬ್ಲಾಕೇಜಸ್ ಎಲ್ಲ ಕ್ಲೆನ್ಸ್ ಆಗುತ್ತೆ. ನಿಮ್ಮ ಒಂದು ಏನು ಕಾರ್ಮಿಕ್ ಕ್ಲೆನ್ಸ್ ಆಗ್ಬೇಕಾಗಿದೆಯಲ್ಲ ಅದೆಲ್ಲ ಕ್ಲೆನ್ಸ್ ಆಗುತ್ತೆ. ಬಾಬನ್ಗೆ ತುಂಬಾನೇ ಸಹಾಯ ಆಗುತ್ತೆ ನೀವು ಈ ಒಂದು ಕಾಲಭೈರವಾಷ್ಟಕಂನ ಜಪ ಮಾಡೋದ್ರಿಂದ. ಯಾಕೆ ಅಂತ ಅಂದ್ರೆ ಬಾಬಾನು ಎಲ್ಲಾ ಗುರುಗಳು ಎಲ್ಲಾ ದೇವರನ್ನ ಪ್ರೋತ್ಸಾಹ ಮಾಡ್ತಿದ್ರು. ಆಮೇಲೆ ನಿಮ್ಗೆ ಏನಕ್ಕೆ ನಾನು ಕಾಲಭೈರವಾಷ್ಟಕಂನ ಸಜೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಒಂದ್ ಮಿರಾಕಲ್ ಆಯ್ತು. ಏನಂದ್ರೆ ನನ್ನ ತಂಗಿ ಫ್ರೆಂಡ್ ಒಬ್ರು ತುಂಬಾನೇ ಕಷ್ಟದಲ್ಲಿದ್ರು, ಜಾಬ್ ಮಾಡ್ತಿದ್ದಾರೆ, ಸ್ಯಾಲ್ರಿ ಹೈಕ್ ಆಗ್ತಿಲ್ಲ, ಆಮೇಲೆ ತುಂಬಾ ಸಾಲಗಳು ಇದ್ವು, ತುಂಬಾ ಬೇರೆ ಬೇರೆ ಟೆನ್ಷನ್ಸ್ ಇದ್ವು, ದುಡ್ಡು ಬರ್ಬೇಕಾಗಿರೋ ಬರ್ತಾ ಇರ್ಲಿಲ್ಲ, ಬೇರೆ ಕಡೆ ಜಾಬಿಗೆ ಹೋಗ್ಬೇಕಂದ್ರೂ ಅದು ಅವಕಾಶ ಸಿಗ್ತಾ ಇರ್ಲಿಲ್ಲ. ಅವ್ರಿಗೇನೋ ಗೊತ್ತಿಲ್ಲ, ಕಾಲಭೈರವಾಷ್ಟಕಂನ ಕೇಳ್ಬೇಕು ಮಾಡ್ಬೇಕಂತ ಯಾರೋ ಒಬ್ರು ಸೂಚನೆ ಕೊಟ್ರಂತೆ. ಅವಾಗ್ಲಿಂದ ಸುಮ್ನೆ ಪ್ರತಿದಿನ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಕೇಳೋರಂತೆ, ಕೇಳ್ತಿದ್ದಾರೆ. ಅದನ್ನ ಪ್ಲೇ ಮಾಡಿ 3 ತಿಂಗಳು ಆದ್ಮೇಲೆ ಆ ಒಂದು 3 ತಿಂಗಳು ಒಳಗಡೆ ಅವ್ರಿಗೆ ಗೊತ್ತಿಲ್ಲದೆ ಅವರು ಈಶ್ವರನ ದೇವಸ್ಥಾನಗಳಿಗೆ, ಬೇರೆ ಬೇರೆ ಊರಿನಲ್ಲಿ ಇರ್ತಕ್ಕಂಥ ಈಶ್ವರ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದಾರೆ. ಇನ್ನೇನು ನನ್ನ ಜೀವನನೇ ಮುಗಿತಪ್ಪ, ಈ ಸ್ಯಾಲ್ರಿಯಿಂದ ನನಗೆ ಜೀವನಕ್ಕೆ ತೃಪ್ತಿನೇ ಇಲ್ಲ, ಏನ್ ಮಾಡ್ಲಿ ನಾನು ಅಂತೇಳಿ ಅನ್ಕೋತಿದ್ರಂತೆ. ಆದ್ರೆ ಅವರು ಪ್ರತಿದಿನ ಮಾತ್ರ ತಪ್ಪಿಸ್ಲಿಲ್ಲಂಗೆ ಕಾಲಭೈರವಾಷ್ಟಕಂನ ಕೇಳ್ತಾನೆ ಇದ್ರಂತೆ. ಅದ್ರ ಫಲ ಹೇಗಿದೆ ನೋಡಿ, ಅವ್ರ ಕರ್ಮನ ಅವ್ರು ಅನ್ಭವಿಸಿದ್ರು. ನನಗೆ ಇನ್ನೇನ್ ಮುಗೀತು, ಆಪ್ಷನ್ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಹೇಳಿ ಕುಗ್ಗಿ ಕುತ್ಕೊಂಡಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಕಾಲಭೈರವಂದೇನ ಅಷ್ಟಕಂನ ಜಪ ಮಾಡಿದ್ರು ಫಲ. ನಾವು ಯಾವಾಗ ನಮ್ಮ ಪ್ರಯತ್ನ ನಾವು ಸಂಪೂರ್ಣವಾಗಿ ಮಾಡಿ ನಮ್ ಕೈನಲ್ಲಿ ಇನ್ನಾಗಲ್ಲ, ಆ ದೇವ್ರ ನಮ್ಮನ್ನ ಕಾಪಾಡಬೇಕು ಅಂತ ನಮ್ಮನ್ನ ನಾವು ಶರಣಾಗಿಸ್ತೀವಲ್ಲ ದೇವ್ರ ಪಾದಕ್ಕೆ, ಅಲ್ಲಿಂದ ನಮ್ಮ ಒಂದು ಮಾಡಿರ್ತಕ್ಕಂತ ಸೇವೆ ಏನು ವ್ರತ ಪೂಜೆ ಫಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಯಾಕಂದ್ರೆ ನಮ್ಮ ಕರ್ಮಗಳು ಆಗಿರ್ತವೆ, ಅಷ್ಟು ಕ್ರೂರವಾಗಿ ಇರೋದ್ರಿಂದ ಅದು ಪೀಕ್ ಲೆವೆಲ್ಗೆ, ಅಂದ್ರೆ ಏನು ನಮ್ಗೆ ಇನ್ನೇನು ಆಪ್ಷನ್ ಇಲ್ಲ ನಮ್ಗೆ ಅನ್ನೋ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಆ ತರ ಆ ಹುಡುಗಂಗಾಗಿದೆ. ಆಮೇಲೆ ಏನಾಯ್ತು, ಇದಕ್ಕಿದಂಗೆ ಸ್ಯಾಲ್ರಿನೂ ಹೈಕ್ ಆಯ್ತು. ಯಾರೋ ಕೊಡ್ಬೇಕಾಗಿರೋ ದುಡ್ಡು ಅಚಾನಕ್ ಆಗಿ ಅವ್ರಾಗವ್ರೆ ಬಂದ್ ಕೊಡ್ತಾರೆ. ಆಮೇಲೆ ಒಳ್ಳೆ ಕಂಪ್ನಿನಲ್ಲೂ ಕೆಲಸ ಸಿಕ್ತಂತೆ. ಇದು ಹೆಂಗ್ ಆಯ್ತು ಅಂತ ನೋಡಿದಾಗ ಕಾಲಭೈರವಾಷ್ಟಕಂ ಅಂತೇಳಿ ಅದು ಒಂದು ಸೂಚನೆ ಮೂಲಕನೂ ಗೊತ್ತಾಗಿದೆ. ಕಾಲಭೈರವಾಷ್ಟಕಂ ಕೇಳಿದ್ದಕ್ಕೆ ಇಷ್ಟೆಲ್ಲ ಒಳ್ಳೇದಾಗಿದ್ದು ಅನ್ನೋದು ಅವ್ರಿಗೆ ರಿಯಲೈಸ್ ಆಯ್ತಂತೆ. ಕೇಳಿದ್ದಕ್ಕೆ ಇಷ್ಟು ಫಲ ಇದೆ ಅಂತಂದ್ರೆ ಇನ್ನು ಓದಿದ್ರೆ ಇನ್ನೆಷ್ಟೇ ಇರುತ್ತೆ ಅಂತೇಳಿ ಇವಾಗ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಶ್ರಾವಣ ಮಾಸದಲ್ಲಿ ಶಿವನಿಗೆನೆ ಸ್ಪೆಷಲ್ ಆಗಿ ತುಂಬಾ ಜನ ಆರಾಧನೆ ಮಾಡ್ತಾರೆ. ಅವ್ರ ಜೊತೆನೂ ನೀವು ಕಾಲಭೈರವನ ರೂಪದಲ್ಲಿ ಶಿವನನ್ನ ಆರಾಧನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಶೀಘ್ರವಾಗಿ ಸಿದ್ಧಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕಾಲಭೈರವಾಷ್ಟಕಂನ ನೀವು ಪ್ರಾರ್ಥನೆ ಓದ್ರಿ, ಜಪ ಮಾಡ್ರಿ, ಕೇಳಿಸ್ಕೊಳ್ರಿ, ಸಂಕಲ್ಪ ಮಾಡ್ಕೊಳ್ರಿ, ನಿಮ್ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಆ ಟೈಮ್ ನಲ್ಲಿ ನೀವು ಕೆಲವರು ಇಲ್ಲಿ ಬಾಬನ ಭಕ್ತರಿದ್ದೀರಾ, ಕೆಲವರು ಶಿವನ ಭಕ್ತರಿದ್ದೀರಾ, ಕೆಲವರು ಮಾತೆ ಲಲಿತೆನ ಆರಾಧನೆ ಮಾಡ್ತೀರಾ, ಯಲ್ಲಮ್ಮ ದೇವಿ ಆಗಿರಬಹುದು, ಬನಶಂಕರಿ ಆಗಿರಬಹುದು, ಅಥವಾ ಯಾವುದೇ ದೇವರಾಗಿರಬಹುದು ಸ್ನೇಹಿತರೆ. ಅಲ್ಲಿ ನೀವು ಆ ದೇವ್ರನ್ನು ಆರಾಧನೆ ಮಾಡ್ತೀರಾ, ಜೊತೆಗೆ ಬಾಬಾರನ್ನು ಆರಾಧನೆ ಮಾಡ್ತೀರಾ, ಇನ್ನು ಜೊತೆಗೆ ರಾಯರನ್ನು ಆರಾಧನೆ ಮಾಡ್ತೀರಾ. ಅದರ ಜೊತೆಗೆ ಇಲ್ಲಿ ನಾನು ಕೊಡ್ತಕ್ಕಂತ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡಬಹುದು. ಏನು ಈ ಒಂದು ಚಾನೆಲ್ ಅಲ್ಲಿ ಟ್ಯಾರೋಟ್ ಅಂತ ಹೇಳ್ತಿದ್ದಾರೆ, ಅದ್ರ ಜೊತೆಗೆ ಇಲ್ಲಿ ಏನೋ ಬಾಬನ್ ಬಿಟ್ಟು ಮಿಕ್ಕಿದೆಲ್ಲ ಹೇಳ್ತಿದಾರೆ ಅಂತೆಲ್ಲ ತಿಳ್ಕೊಳೋದಕ್ಕೆ ಹೋಗ್ಬೇಡಿ. ಬಾಬಾ ಎಲ್ಲಾ ದೇವ್ರಿಗೂ ರೆಸ್ಪೆಕ್ಟ್
ಎಫೆಕ್ಟ್ ಮಾಡ್ತಿದ್ರು ಅನ್ನೋದು ನಿಮ್ಗೆಲ್ರಿಗೂ ತಿಳಿದ ವಿಷಯನೇ ಆಗಿದೆ. ಕೆಲವೊಂದು ಬಾಬಾ ಅವರೇ ಖುದ್ದು ಪರಿಹಾರನ ನೀಡಿ ಈಡೇರಿಸ್ತಾರೆ. ಇನ್ನು ಕೆಲವೊಂದನ್ನ ಅದೇ ದೇವ್ರ ಕಡೆನೆ ಹೋದ್ರೇನೆ ನಿನಗೆ ಫಲ ಸಿಗುತ್ತೆ ಅನ್ನೋದನ್ನು ನಮ್ಮ ಒಂದು ಆಂತರಿಕ ಗುರುಗಳನ್ನ ದೈವವನ್ನು ಹುಡುಕಿ ಕೊಡ್ತಾರೆ. ಅದ್ರ ಮೂಲಕನೂ ನಮ್ಮ ಜೀವನನ ಉದ್ಧಾರ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಈ ಒಂದು ಟ್ಯಾರೋಟ್ ಸಂದೇಶದಲ್ಲಿ ಶ್ರಾವಣ ಮಾಸದಲ್ಲಿ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಯಾವ ದೇವರ ಒಂದು ಕನೆಕ್ಷನ್ ನಾವು ಬೆಳೆಸ್ಕೊಳೋದ್ರಿಂದ ಒಳ್ಳೇದಾಗುತ್ತೋ ಅದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ನಿಮಗೆ ಸರಿ ಅನ್ಸಿದ್ರೆ ನೀವು ಇದನ್ನ ಮಾಡಬಹುದು. ಅಥವಾ ನೀವು ಬಾಬಾರಲ್ಲೇ ನೀವು ಕಾಲಭೈರವನ್ನ ಹುಡುಕ್ತೀನಿ, ಶಿವಪ್ಪನ ಹುಡುಕ್ತೀನಿ, ಬಾಬನ್ನೇ ನಾನು ಶಿವನ ರೂಪದಲ್ಲಿ ಆರಾಧನೆ ಮಾಡ್ತೀನಿ ಅಂತಂದ್ರೆ ಸಾಯಿ ಬಾಬಾರವರ ಕಷ್ಟ ನಿವಾರಣಾ ಸ್ತೋತ್ರ ಮಂತ್ರ ಇದೆ, ಅದನ್ನ ನೀವು ಪಾರಾಯಣ ಮಾಡಬಹುದು ಸ್ನೇಹಿತರೆ. ತುಂಬಾನೇ ಈಸಿ, ಆದ್ರೆ ಒಳ್ಳೆ ಪರಿಣಾಮಕಾರಿಯಾಗಿ ನಿಮಗೆ ಫಲ ಸಿಗುತ್ತೆ. ಅದನ್ನಾದ್ರೂ ನೀವು ಮಾಡಿ ನಿಮ್ಮ ಇಷ್ಟಾರ್ಥನ ಸಿದ್ಧಿ ಮಾಡ್ಕೋಬಹುದು. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ, ಅದನ್ನ ನೀವು ಬರ್ಕೊಂಡಾದ್ರೂ ಬರ್ಕೊಳ್ರಿ ಅಥವಾ ಸ್ಕ್ರೀನ್ ಶಾಟ್ ಆದ್ರೂ ತಕೊಳ್ರಿ. ಅದ್ರ ಮೇಲೆ ಪ್ರೊಸೀಜರ್ ಹಾಕಿದೀನಿ, ಎಷ್ಟು ಸಲ ಓದ್ಬೇಕು ಏನು ಅಂತ, ಅದನ್ನ ನೀವು ಪಾಲಿಸ್ರಿ. ಅದರಿಂದಲೂ ನಿಮ್ಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ, ನಿಮ್ಮ ಜೀವನದಲ್ಲಿ ಏಳಿಗೆ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ಬಿಸ್ನೆಸ್ ಸಲುವಾಗಿ ಅಥವಾ ಕೆಲಸ ಜಾಬ್ ಸಲುವಾಗಿ ಅಥವಾ ಅಂಗಡಿನ ಇಟ್ಟಿರ್ತಿರಲ್ಲ, ಅಂಗಡಿ ವ್ಯಾಪಾರ ಚೆನ್ನಾಗಾಗ್ಲಿ, ಕಸ್ಟಮರ್ಸ್ ಜಾಸ್ತಿ ಬರ್ಲಿ, ನನ್ಗೆ ಅಂಗಡಿ ಏನ್ ಬಿಸ್ನೆಸ್ ಇದೆ ಕೈ ಹಿಡಿಲಿ, ಬಟ್ಟೆ ಅಂಗಡಿ ಇಟ್ಟಿರ್ತೀರಾ ಅಥವಾ ಕಿರಾಣಿ ಅಂಗಡಿ ಇಟ್ಟಿರ್ತೀರಾ, ರೇಷನ್ ಅಂಗಡಿ ಅಥವಾ ಮೆಡಿಕಲ್ ಶಾಪ್, ಏನೇ ಆಗಿರ್ಲಿ, ಯಾವುದೇ ಶಾಪ್ ಆಗಲಿ, ಯಾವುದೇ ಕೆಲಸ ಆಗಿರ್ಲಿ, ನಿಮ್ಗೆ ಅಲ್ಲಿ ವ್ಯಾಪಾರ ಚೆನ್ನಾಗ್ ಆಗ್ತಿಲ್ಲ, ಏನ್ ಮಾಡ್ಬೇಕು ಅಂತೇಳಿ ನೀವು ಕೇಳಿದ್ರೆ ಅವ್ರಿಗೆ ಪರಿಹಾರ ಏನು ಸೂಚಿಸ್ತಿದ್ದಾರೆ ಅಂದ್ರೆ ಬಾಬಾ ವಿಷ್ಣು ಸಹಸ್ರನಾಮನ ನೀವು ಅಂಗಡಿನಲ್ಲಿ ಪ್ಲೇ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಹೌದು, ವಿಷ್ಣು ಸಹಸ್ರನಾಮನ ನೀವು ಅಂಗಡಿನಲ್ಲಿ ಪ್ಲೇ ಮಾಡೋದ್ರಿಂದ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ಒಳಗಡೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಜನರಿಗೆ ಅದು ಒಂಥರ ಅಯಸ್ಕಾಂತ ಸೆಳೆದಂಗೆ ನಿಮ್ಮ ಅಂಗಡಿ ಸೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಹೋಗಿ ನಾವು ತಗೋಬೇಕು ಅಂತ ಅನ್ಸುತ್ತೆ. ನಿಮ್ಮಲ್ಲೂ ಪಾಸಿಟಿವಿಟಿ, ನಿಮ್ಮ ಮಾತು ಸ್ಪಷ್ಟವಾಗುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಪಾಸಿಟಿವಿಟಿಯಿಂದಾಗಿ ಜನರು ನಿಮ್ಮ ಹತ್ರ ಅಟ್ರಾಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ನೀವು ಯಾವುದೇ ಒಂದು ಆಚರಣೆನ ಮಾಡ್ತಿರ್ಬೇಕಾರೆ ನೀವು ಅದನ್ನ ಸಂಪೂರ್ಣವಾದ ನಂಬಿಕೆ ಇಟ್ಟು ನೀವು ಮಾಡ್ಬೇಕು. ನಾನಿಲ್ಲಿ ಏನೇ 1000 ಹೇಳಿ, ನೀವು ಅದ್ರ ಮೇಲೆ ನಂಬಿಕೆ ಇಡಬೇಕು. ವಿಷ್ಣು ಸಹಸ್ರನಾಮ ಅಂತ ಬಂದ್ರೆ ಅದೆಷ್ಟು ಪವರ್ಫುಲ್ ಗೊತ್ತಾ ಸ್ನೇಹಿತರೆ. ನಿಮಗೆ ಹಣ ಬೇಕಾ, ಹಣ ಕೊಡುತ್ತೆ. ಮದ್ವೆ ಆಗ್ಬೇಕಾ, ಮದ್ವೆದಕ್ಕೂ ಇದೆ ಪರಿಹಾರ. ಮಕ್ಕಳಾಗ್ಬೇಕಾ, ಅದಕ್ಕೂ ಇದೆ. ನಿಮ್ಗೆ ಆರೋಗ್ಯ ಭಾಗ್ಯ ಬೇಕಾ, ಮುಕ್ತಿ ಬೇಕಾ, ಸಾಲ ತೀರಿಸಬೇಕಾ, ಹಣ ಎಲ್ಲಾ ಮೂಲಗಳಿಂದ ಬರ್ಬೇಕಾ, ಬಿಸ್ನೆಸ್ ಕೈ ಇಡಬೇಕಾ, ಬಿಸ್ನೆಸ್ ಸಕ್ಸಸ್ ಆಗ್ಬೇಕಾ, ಪ್ರಮೋಷನ್ ಬೇಕಾ, ಮಕ್ಕಳು ವಿದ್ಯಾಭ್ಯಾಸ, ಯಾವುದೇ ಮಾರಣಾಂತಿಕ ಕಾಯಿಲೆಗಳಿದ್ರು ವಿಷ್ಣು ಸಹಸ್ರನಾಮದಿಂದ ಪರಿಹಾರ ಆಗೇ ಆಗುತ್ತೆ. ಅಷ್ಟು ಪವರ್ಫುಲ್ ಇದೆ ವಿಷ್ಣು ಸಹಸ್ರನಾಮ. ನಾನು ಪ್ರತಿ ಸಲ ಹೇಳ್ತಿದ್ದೀನಿ ನಿಮ್ಗೆ, ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲ ತಪ್ಪದೆ ನೀವು ಶ್ರದ್ಧೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮನ ಕೇಳ್ರಿ. ಸಾಧ್ಯವಾದ್ರೆ ಓದ್ರಿ. ಆಮೇಲೆ ಇನ್ನೊಂದೇನು ಅಂದ್ರೆ ಯಾವುದೇ ಬ್ಲಾಕೇಜಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಯಾರಾದ್ರೂ ಏನಾದ್ರು ಮಾಡ್ಸಿ ಹಾಕಿದಾರೆ ಅಂದ್ರೆ ಆ ಒಂದು ನೆಗೆಟಿವಿಟಿನೂ ಹೊರಗೆ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಬಿಸ್ನೆಸ್ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಿದ್ರಿ ಅಂದ್ರೆ ನೀವು ವಿಷ್ಣು ಸಹಸ್ರನಾಮನ ಬಳಸ್ಕೊಳೋದ್ರಿಂದ ನಿಮ್ಮ ಕೆಲಸ ಸರಳ ಸುಲಭವಾಗುತ್ತದೆ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ. ಆಮೇಲೆ ಇದರಿಂದ ನಿಮ್ಮ ಜೀವನದಲ್ಲಿ ಗ್ರೋತ್ ಬರುತ್ತೆ. ನಿಮ್ಗೆ ಅಂಗಡಿ ಇಂಪ್ರೂವ್ಮೆಂಟ್ ಆದ್ರೆ ನಿಮ್ಗೆ ಹಣ ಬರುತ್ತೆ. ಹಣ ಬಂತಂದ್ರೆ ನಿಮ್ಗೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ನಿಮ್ಮ ಬೆಳವಣಿಗೆ ಸಹಜ ಅಲ್ವಾ, ಹಾಗೆ ಆಗುತ್ತೆ ಅಲ್ವಾ. ಗ್ರೋತ್ ಕಾರ್ಡ್ ಇದೆ, ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಸೂಚಿಸ್ತಿದ್ದಾರೆ ಬಾಬಾ ನಿಮ್ಗೆ. ಇನ್ನು ಯಾರೆಲ್ಲ ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡ್ತಿರ್ತೀರ, ಬಿಸ್ನೆಸ್ ಲಕ್ಷಾಂತರ ಕೋಟ್ಯಾಂತರ ವ್ಯವಹಾರಗಳನ್ನ ಮಾಡಿದ್ರಿ, ಅದು ನಿಮ್ಗೆ ಕೈ ಸುಟ್ಕೊಂಡಿದ್ದೀರಾ, ರಿಯಲ್ ಎಸ್ಟೇಟ್ ಆಗಿರ್ಲಿ, ಯಾವುದೇ ಬಿಸ್ನೆಸ್ ಆಗಿರ್ಲಿ, ನಿಮಗೆ ಏನು ಬಾಬಾ ಸಜೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನೀವು ಅರ್ಘ್ಯ ಕೊಡಬೇಕು. ಅರ್ಘ್ಯ ಅಂದ್ರೆ ನೀರನ್ನ ನೀವು ಸೂರ್ಯನಿಗೆ ಅರ್ಪಿಸೋದ್ರಿಂದ ಅದು ನಿಮ್ಮ ಕಾಲು ಕೆಳಗಡೆ ಬೀಳಬಾರ್ದು, ನಿಮ್ಮ ಕಾಲಿಗೆ ಟಚ್ ಆಗಬಾರ್ದು. ಆತರ ನೀವು ಸ್ವಲ್ಪ ದೂರ ನಿಂತು ಸೂರ್ಯನಿಗೆ ನೀವು ಶ್ರದ್ಧೆ ಭಕ್ತಿಯಿಂದ ಅರ್ಘ್ಯ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ನೀವೇನ್ ಲಾಸಸ್ ಆಗಿತ್ತು ಅದು ರಿಕವರಿ ಆಗುತ್ತೆ. ಆಮೇಲೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಆದಿತ್ಯ ಹೃದಯನ ನೀವು ಪಠಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ಬೆಳಗ್ಗೆ ಎದ್ದು ಈ ಒಂದು ಕೆಲಸ ಮಾಡಿದ್ರೆ ಒಂದು ಪಾಸಿಟಿವಿಟಿನೇ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ನೀವು ಅದರ ಜೊತೆಗೆ ನೀವು ಕೂಡ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಅಲ್ವಾ. ಸೂರ್ಯ ಏನಕ್ಕೆ ಬರ್ತಾನೆ ನಮ್ಮ ಜೀವನದಲ್ಲಿ? ಬೆಳಗೋದಕ್ಕೆ ಬರ್ತಾನೆ ಅಲ್ವಾ. ಅಂತ ಸೂರ್ಯನಿಗೆ ನೀವು ಅರ್ಘ್ಯ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅಂತ ಶ್ರೀರಾಮನು ಕೂಡ ತನ್ನ ಒಂದು ಯುದ್ಧದ ಸಮಯದಲ್ಲಿ ಸೂರ್ಯ ದೇವನಿಗೆ ಪೂಜೆನ ಮಾಡಿದ್ರು. ಸೂರ್ಯ ದೇವನಿಗೆ ವ್ರತ ಮಾಡಿ ನನಗೆ ಸಕ್ಸಸ್ ಸಿಗ್ಲಿ ಅಂತೇಳಿ ಪ್ರಾರ್ಥನೆ ಮತ್ತು ವ್ರತನ ಮಾಡಿದ್ರು ಅಲ್ವಾ ಸ್ನೇಹಿತರೆ. ಹಾಗಾಗಿ ಅಂತಹ ಶ್ರೀರಾಮಚಂದ್ರನೇ ಸೂರ್ಯನಿಗೆ ಶರಣಾಗಿದ್ದಾರೆ, ತನಗೆ ಸಕ್ಸಸ್ ಸಿಗ್ಲಿ ಅಂತೇಳಿ ಪ್ರಾರ್ಥಿಸಿದ್ದಾರೆ. ಅಂದ್ರೆ ನಾವು ಮಾಡೋದ್ರಲ್ಲಿ ಏನ್ ತಪ್ಪು ಅಲ್ವಾ. ನಿಮಗೆ ಸಕ್ಸಸ್ ಸಿಗುತ್ತೆ ಖಂಡಿತವಾಗಿಯೂ. ಆದಿತ್ಯ ಹೃದಯನ ಪಠಣೆ ಮಾಡ್ರಿ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ. ಹಾಗೆ ನೀವು ಸ್ವಲ್ಪ ಹಣವನ್ನಾದರೂ ಆಹಾರವನ್ನಾದರೂ ಕಾಳು
ಕಾಳು ಕಡಿಗಳನ್ನಾದರೂ ನೀವು ದಾನ ಮಾಡೋದು ಬಹಳನೇ ಒಳ್ಳೆಯದು. ಯಾಕೆಂತಂದ್ರೆ ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ನೀವು ಕೊಟ್ಟಾಗ್ಲೇ ಅದು ನಿಮಗೆ 100 ಮಡಿಯಾಗಿ ಬರೋದು. ನೀವು ಏನು ಪ್ರಕೃತಿಗೆ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬರ್ಬೇಕು ಅಂತ ಹೇಗೆ ಬಯಸ್ತೀರಾ ಅಂತ ಇಲ್ಲಿ ಬಾಬಾ ಕೇಳ್ತಿದ್ದಾರೆ. ದಾನ ಮಾಡೋದು ಬಹಳನೇ ಮುಖ್ಯ. ಕೊಟ್ಟಿರೋದನ್ನ ಕೊಟ್ಟಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದು ಬಾಬಾರವರಿಗೆ ಗೊತ್ತಿರುತ್ತೆ. ಪ್ರೀತಿಯಿಂದ ಕೊಡ್ರಿ. ಖಂಡಿತವಾಗ್ಲೂ ನಿಮ್ಗೆ ಬಾಬಾ ಏನು ಇಸ್ಕೊಂಡಿರ್ತಾರಲ್ಲ ಅದನ್ನ ಅವರು 100 ಪಟ್ಟಾಗಿ ಕೊಡೋದು ಬಾಬಾರವರಿಗೆ ಗೊತ್ತಿರುತ್ತೆ. ಮನಸ್ಸಿಂದ ದಾನ ಮಾಡ್ರಿ, ಬಾಬಾನಿಗೆ ಅದು ತಲುಪುತ್ತೆ. ಬಾಬಾ ಅದನ್ನ ನಿಮಗೆ ಹೇಗೆ ಕೊಡಬೇಕೋ ಅದು ಬಾಬಾರವರಿಗೆ ತಿಳಿದಿರೋದ್ರಿಂದ ಅವರು ನಿಮಗೆ ಟೈಮ್ ಬಂದಾಗ ಎಲ್ಲಾನು ನೀವು ಅಂದುಕೊಂಡಿದ್ದಕ್ಕಿಂತ ಮಿಗಿಲಾಗಿನೇ ಕೊಡ್ತೀನಿ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ. ಇನ್ನು ಕೆಲವರಿಗೆ ಮನಸ್ಸು ಚಂಚಲವಾಗಿದೆ, ಸ್ಥಿಮಿತಕ್ಕೆ ಇಲ್ಲ. ಏನೇನು 108 ತರ ಯೋಚನೆಗಳು ಬರ್ತಿದೆ, ಚಿಂತೆಗಳು ಬರ್ತಿವೆ. ನಾನು ಏನ್ ಮಾಡಿದ್ರು ನನಗೆ ಪಾಸ್ಟ್ ಲೈಫ್ ಇಂದಾಗಿರ್ಲಿ, ಈಗ ರೀಸೆಂಟ್ ಆಗಿ ನಡೆದಿರೋ ವಿಚಾರಗಳು ಅಥವಾ ಅದು ಬೇಡ ಅಂದ್ರೂ ನನಗೆ ನೆನಪು ಬರ್ತಿದೆ. ನಾನು ಹೇಗೆ ಆ ಒಂದು ಚಿಂತೆಗಳಿಂದ ಹೊರಗೆ ಬರ್ಲಿ, ಅದು ನನ್ನಿಂದ ಯಾವಾಗ ಬಿಟ್ಟು ಹೋಗುತ್ತೆ, ನಾನು ಯಾವಾಗ ನಾರ್ಮಲ್ ಆಗ್ತೀನಿ, ನಾನು ಯಾವಾಗ ಚೆನ್ನಾಗಿರ್ತೀನಿ, ನಾನು ಎಲ್ಲರ ಜೊತೆ ಮಿಂಗಲ್ ಆಗಕ್ಕಾಗ್ತಿಲ್ಲ ಈ ಒಂದು ಕಾರಣದಿಂದಾಗಿ ಅಂತೇಳಿ ಕೊರಗ್ತಿದ್ದೀರಲ್ಲ ಅಂತವ್ರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ತುಂಬಾನೇ ಅನ್ಕಂಫರ್ಟ್ ಫೀಲ್ ಆಗ್ತಿರ್ತೀರಾ, ಮನಸ್ಸು ಸ್ಥಿಮಿತಕ್ಕೆನೆ ಇರೋದಿಲ್ಲ, ಭಯ ಆಗೋದು, ಯಾರಾದ್ರೂ ನನ್ನ ಜೊತೆ ಇರ್ಬೇಕು, ನಾನು ಒಬ್ಳೇ ಇದ್ರೆ ನನಗೆ ಏನೋ ಆಗ್ಬಿಡುತ್ತೆ, ನನ್ಗೆ ಯಾರೊಬ್ಬರ ಅವಶ್ಯಕತೆ ಇದೆ, ನಾನು ಯಾಕೆ ಇಷ್ಟು ವೀಕ್ ಆಗ್ತಿದ್ದೀನಿ, ನನ್ಗೆ ಏನಾಗಿದೆ ಅನ್ನೋದು ಯಾರಿಗೆ ತಿಳಿತಿಲ್ವಲ್ಲ ಅಂತವರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಹನುಮಾನ್ ಚಾಲೀಸನ ಪಠನೆ ಮಾಡ್ರಿ ಅಂತ ಹೇಳ್ತಿದ್ದಾರೆ. ನೀವು ಹನುಮಾನ್ ದೇವರಿಗೆ ಶನಿವಾರದತ್ತು ಹೋಗೋದ್ರಿಂದ ನಿಮ್ಮ ಮೇಲೆ ಏನ್ ಇಂಪ್ಯಾಕ್ಟ್ ಆಗಿರುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಏನು ನೆಗೆಟಿವಿಟಿ ಇಂಪ್ಯಾಕ್ಟ್ ಆಗಿದೆಯಲ್ಲ, ಪರಿಣಾಮ ಬೀರಿದೆಯಲ್ಲ, ಅದು ಹೋಗುತ್ತೆ. ಪ್ರತಿದಿನ ತಪ್ಪದೆ ಹನುಮಾನ್ ಚಾಲೀಸನ ಓದ್ರಿ. ಹಾಗೂ ಶನಿವಾರದತ್ತು 11 ಬಾರಿ ನೀವು ಹನುಮಾನ್ ಚಾಲೀಸನ ಶ್ರದ್ಧೆ ಭಕ್ತಿಯಿಂದ ಓದೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂತಹ ಆತಂಕ, ದುಗುಡ ಹಾಗೂ ಭಯ ಎಲ್ಲವೂ ನಿವಾರಣೆ ಆಗುತ್ತದೆ. ನಿಮ್ಮಲ್ಲಿ ಧೈರ್ಯವು 100 ಮಡಿ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಹನುಮಾನ್ ಒಬ್ಬನ್ನ ನೀವು ಆರಾಧನೆ ಮಾಡಿದ್ರೆ ನಿಮ್ಗೆ ಎಲ್ಲಾನು ಸಿಗುತ್ತೆ. ಹಣ, ಆಸ್ತಿ, ಅಂತಸ್ತು, ವಿದ್ಯೆ, ಶ್ರದ್ಧೆ, ಭಕ್ತಿ, ಪ್ರತಿಯೊಂದು ಇಂಥ ಇಲ್ಲ ಅನ್ನಂಗಿಲ್ಲ. ಹನುಮಾನ್ ಕಡೆ ಅಷ್ಟ ಸಿದ್ಧಿಗಳ ದಾತ. ಅವನು ಹೇಗೆ ಇರ್ಬೇಕು ಅನ್ನೋದು ಗೊತ್ತು. ಆಲ್ರೌಂಡರ್ ಹನುಮಾನ್, ಅದು ಗೊತ್ತಾ ನಿಮಗೆ? ಹಾಗಾಗಿ ನೀವು ಹನುಮಾನ ಆರಾಧನೆ ಮಾಡಿದ್ರೆ ನಿಮಗೆ ಎಷ್ಟು ಎನರ್ಜಿ ಸಿಗುತ್ತೆ ಅಂದ್ರೆ ಅಂತಹ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದಕ್ಕೆ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ. ಹನುಮಾನ್ ಚಾಲೀಸನ ನಿಮಗೆ ಕನ್ನಡದಲ್ಲೂ ಅವೈಲೇಬಲ್ ಇದೆ ಯೂಟ್ಯೂಬ್ ನಲ್ಲಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಹಿಂದಿನಲ್ಲಿ ಕನ್ನಡದ ಭಾಷೆನಲ್ಲಿ ಓದೋದಕ್ಕಿಂತ ಕನ್ನಡ ಅರ್ಥ ತಿಳ್ಕೊಂಡು ನೀವು ಹನುಮಾನ್ ಚಾಲೀಸನ ಓದ್ರಿ. ಯಾಕೆ ಅಂತಂದ್ರೆ ಅವಾಗ ನಿಮಗೆ ಹನುಮಾನ್ ಸ್ಟ್ರೆಂತ್ ಏನು, ಹನುಮಾನ್ ಯಾಕೆ ಸ್ಪೆಷಲ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನೇ ನೀವು 40 ಏನು ಹನುಮಾನ್ ಚಾಲೀಸಗಳು ಇದಾವಲ್ಲ ಅವನ್ನ ನೀವು ಪಠನೆ ಮಾಡೋದ್ರಿಂದ ನಿಮ್ಗೆ ಏನು ಬ್ಲಾಕೇಜಸ್ ಆಗಿದೆಯಲ್ಲ ನಿಮ್ಮ ಮನಸ್ಸಲ್ಲಿ, ನಿಮ್ಮ ತಲೆಯಲ್ಲಿ, ನಿಮ್ಮ ದೇಹದಲ್ಲಿ ಅದು ನೆಗೆಟಿವಿಟಿ ರಿಲೀಸ್ ಆಗುತ್ತೆ, ಹೋಗುತ್ತೆ. ನಿಮ್ಮಲ್ಲಿ ದೇಹದಲ್ಲಿ ಚೈತನ್ಯ ಬರುತ್ತೆ. ನೀವು ಪಾಸಿಟಿವ್ ಆಗಿ ಆಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಶನಿ ದೋಷ ಇದೆ ಅಥವಾ ನಿಮ್ಮ ಮೇಲೆ ಶನಿ ಪ್ರಭಾವ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡ್ರೆ ನೀವು ಹನುಮಾನ್ ಆರಾಧನೆ ಮಾಡೋದ್ರಿಂದನೂ ಸಹಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ಶಿರಡಿಗೆ ಕರೆಸ್ಕೋತೀನಿ, ಅಲ್ಲಿ ನಿಮಗೆ ಶನಿ ಪರಮಾತ್ಮನ ದರ್ಶನ ಆಗುವ ಹಾಗೆ ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಬಾಬಾ ಜಾತಕಗಳನ್ನ ತಲೆ ಕೆಳಗಾಗಿ ಮಾಡ್ತಿದ್ರು, ಅದು ಎಲ್ರಿಗೂ ಗೊತ್ತಿದೆ. ಆದ್ರೆ ಬಾಬಾ ದೇವರುಗಳು ಅಂತ ಹೇಳಿ ಬಂದಾಗ ಎಲ್ಲಾ ದೇವರುಗಳನ್ನ ರೆಸ್ಪೆಕ್ಟ್ ನ ಮಾಡ್ತಿದ್ರು. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಶಿರಡಿಗೆ ನಾನು ನಿಮ್ಮನ್ನ ಕರೆಸ್ಕೊಂಡಾಗ ಶನಿ ಶಿಂಗ್ನಾಪುರಕ್ಕೂ ಹಾಗೂ ತ್ರ್ಯಂಬಕೇಶ್ವರಕ್ಕೂ ನಾನೇ ಯಾವ್ದಾದ್ರು ರೂಪದಲ್ಲಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ಶ್ರಾವಣ ಮಾಸದಲ್ಲಿ ಬಂದು ನೀನು ನನ್ನ ದರ್ಶನ ಮಾಡು ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ. ಸಾಧ್ಯ ಆದ್ರೆ ಬಾಬಾನೇ ನಿಮಗೆ 2 ರೂಪದಲ್ಲಿ ನಿಮಗೆ ದರ್ಶನ ಶಿರಡಿನಲ್ಲೇ ಕೊಡಬಹುದು ನೋಡಿ. ಅಂತ ಚಾನ್ಸಸ್ ಬಹಳನೇ ಇದೆ ಇಲ್ಲಿ. ಬಾಬಾ ಏನೋ ಒಟ್ಟು ಮಿರಾಕಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಒಂದು ಅವಕಾಶನ ಕರೆಕ್ಟ್ ಆಗಿ ಬಳಸ್ಕೊಳ್ರಿ ಅಂತ ನಿಮಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಸಾಲದ ಬಾಧೆ ಹಾಗೂ ಹಣ ಬರ್ಬೇಕಾಗಿರೋದು ಬರ್ತಿಲ್ಲ, ಸ್ಯಾಲರಿ ಹೈಕ್ ಆಗ್ಬೇಕು, ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ಬೇಕು ಅಂತೇಳಿ ಕೇಳ್ತಿದ್ದೀರಲ್ಲ, ಈ ಸಲಿನಾದ್ರೂ ಅದು ಇನ್ಮೇಲಾದ್ರೂ ನಮಗೆ ಒಳ್ಳೇದಾಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ನಿಮ್ಮ ಪ್ರಯತ್ನಕ್ಕೆ ಫಲ ಅಂತೂ ಕೊಡ್ತಕ್ಕಂಥ ಸಮಯನೂ ಬಂದಿದೆ ಅಂತ ಹೇಳ್ತಿದ್ದಾರೆ. ಸಂಪೂರ್ಣವಾಗಿ ಈ ಒಂದು ಫಲನ ನೀವು ಪಡೆಯೋದಕ್ಕೋಸ್ಕರ ನೀವು ಶುಕ್ರವಾರ ಶ್ರಾವಣ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತ ಆಗಲಿ ಅಥವಾ ಗುರುವಾರ ಲಕ್ಷ್ಮಿ ವ್ರತವನ್ನಾಗಲಿ ವರಮಹಾಲಕ್ಷ್ಮಿ ವ್ರತವನ್ನಾಗಲಿ ಆಚರಣೆ ಮಾಡ್ರಿ. 2 ವಾರ ಮಾಡೋದಕ್ಕಾಗ್ಲಿಲ್ಲ ಅಂದ್ರೂ 1 ವಾರನಾದ್ರೂ ನೀವು ಶ್ರದ್ಧೆ ಭಕ್ತಿಯಿಂದ ಮಹಾಲಕ್ಷ್ಮಿಗೆ ಪೂಜೆನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ಏನ್ ಅಡ್ವೈಸ್ ನ ಕೊಡ್ತಿದ್ದಾರೆ ಅಂತಂದ್ರೆ
ಲಕ್ಷ್ಮಿ ಅಂತ ಅಂದ್ರೆ ಬರೀ ದೇವರ ಮುಂದೆ ಇರ್ತಕ್ಕಂಥ ಲಕ್ಷ್ಮಿಗೆ ಮಾತ್ರ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ರೂಪಾಯಿನೂ ಲಕ್ಷ್ಮಿನೇ ಆಗಿರುತ್ತೆ. 100 ರೂಪಾಯಿ ಅನ್ನೋದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ 1 ರೂಪಾಯಿ ಕಮ್ಮಿ ಇದ್ರೂ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಕೈನಲ್ಲಿ ಇರ್ತಕ್ಕಂಥ ಹಣ ಲಕ್ಷ್ಮಿ ಏನಿದ್ದಾಳಲ್ಲ ಆ ಲಕ್ಷ್ಮಿಗೂ ನೀವು ಅಷ್ಟೇ ಗೌರವ ಪ್ರೀತಿನ ಕೊಡ್ರಿ. ಅಂಗಡಿಗೆ ಹೋಗಿರ್ತೀರ, ಬಂದ್ ಎಲ್ಲೋ ಇಟ್ಬಿಡ್ತೀರ, ಆತರ ಅನ್ರೆಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಅದಕ್ಕೆ ಅಂತಾನೆ ಚಂದ ಜಾಗ ಮಾಡ್ರಿ, ಆ ಜಾಗದಲ್ಲೇ ನಿಮ್ಮ ಹಣನ ಇಡ್ರಿ, ಅಷ್ಟೇ ರೆಸ್ಪೆಕ್ಟ್ ಕೊಡ್ರಿ. ನೀವು ಯಾರಿಗಾದ್ರೂ ಹಣನ ಕೊಟ್ಟಾಗ ಇಸ್ಕೊಂಡಾಗ ಗ್ರಾಟಿಟ್ಯೂಡ್ ನ ಹೇಳ್ರಿ, ಥ್ಯಾಂಕ್ಸ್ ಹೇಳ್ರಿ. ಯಾರಿಗಾದ್ರೂ ಕೊಡ್ತಿರ್ಬೇಕಾದ್ರೆ ನೀವು ಒಂದ್ ಮಾತನ್ನ ಹೇಳ್ರಿ ಲಕ್ಷ್ಮಿಗೆ ಮನ್ಸಲ್ಲಿ, ಹೇಗೆ ನೀನ್ ಹೋಗ್ತಿದ್ಯೋ ಅದು 100 ಮಡಿಯಾಗಿ ನೀನ್ ಮರಳಿ ನನ್ನ ಬಳಿ ಬಾ ಅಂತ ಹೇಳ್ರಿ. ನೀವು ಇಸ್ಕೋತಿರ್ಬೇಕಾದ್ರೂ ಅಷ್ಟೇ ಪ್ರೀತಿಯಿಂದ ನನ್ನ ಹತ್ರ ನೀನ್ ಬಂದಲ್ಲ, ತುಂಬಾನೇ ಧನ್ಯವಾದ ಅಂತ ಹೇಳ್ರಿ. ಗ್ರಾಟಿಟ್ಯೂಡ್ ಬಹಳನೇ ಮುಖ್ಯ. ಬರೀ ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಕೈ ಮುಗ್ದಿ ನೀವು ಲಕ್ಷ್ಮಿಗೆ ಗ್ರಾಟಿಟ್ಯೂಡ್ ಹೇಳೋದು ಎಷ್ಟು ನಿಜನೋ, ಅವಳು ನಿಮ್ಮ ಹತ್ರ ದುಡ್ಡಿನ ರೂಪದಲ್ಲಿ ಕೈಯಲ್ಲಿ ಇದ್ದಾಗ್ಲೂ ಅಷ್ಟೇ ನೀವು ಗೌರವನ ಕೊಡ್ಬೇಕು. ದುಡ್ಡನ್ನ ನೀವು ಇನ್ನೊಬ್ರು ಕೊಡ್ತಿರ್ಬೇಕಾದ್ರೆ ಬೇಜಾರ್ ಮಾಡ್ಕೊಂಡು ಕೊಡೋದು, ಬರ್ಬೇಕಾದ್ರೆ ಖುಷಿಯಾಗಿ ಇಸ್ಕೊಳೋದು ಎರಡು ಮಾಡೋದಕ್ಕೆ ಹೋಗ್ಬೇಡಿ. ಬರ್ತಾಗ ಇಸ್ಕೊಂಡಾಗ ಎಷ್ಟು ಖುಷಿ ಇರುತ್ತೋ ಕೊಟ್ಟಾಗ್ಲೂ ಅಷ್ಟೇ ಖುಷಿಯಿಂದಾನೇ ಕೊಡ್ರಿ. ಯಾಕೆಂದ್ರೆ ನಿಮ್ಮ ಒಂದು ವೈಬ್ರೇಷನ್ಸ್ ಇಂದ ಅವರಿಗೆ ನೀವು ದುಡ್ಡು ಕೊಡ್ತೀರಾ. ಈಗ ಯಾರಾದ್ರೂ ನಿಮಗೆ ಸಾಲ ಬೇಕು ಅಂತ ಕೇಳಿದಾಗ ಕೊಡ್ಲೇಬೇಕು ಅಂತ ನೀವು ಕಷ್ಟಪಟ್ಟು ಕೊಟ್ಬಿಟ್ಟಿರ್ತೀರ ಅಲ್ವಾ, ಆ ತರ ಕೊಡೋದಕ್ಕೆ ಹೋಗ್ಬೇಡಿ. ಇಷ್ಟಪಟ್ಟಿನೇ ಕೊಡಿ. ಹೇಗೆ ನೀವು ಅವ್ರ ಜೀವನ ಬೆಳಗ್ಲಿ ಅಂತೇಳಿ, ನೀವು ಉದ್ಧಾರ ಆಗ್ಲಿ ಅಂತೇಳಿ ನೀವು ಅವ್ರ ಕಷ್ಟಕ್ಕೆ ದುಡ್ಡು ಕೊಟ್ಟಿರ್ತೀರಿ ತಾನೆ, ನೀವೇ ಎನರ್ಜಿ ಏನ್ ಹಾಕಿ ಕೊಟ್ಟಿರ್ತೀರೋ ಅದೇ ಎನರ್ಜಿನ ನಿಮಗೆ ವಾಪಸ್ ಸಿಗೋದು. ನೀವೇ ಕಷ್ಟಪಟ್ಟು ಅವ್ರಿಗೆ ದುಡ್ಡು ಕೊಡ್ಲೇಬೇಕು ಅಂತ ಕೊಟ್ಟಾಗ ಅವ್ರ ಕಡೆಯಿಂದ ನಿಮಗೆ ದುಡ್ಡು ಹೇಗೆ ಪಾಸಿಟಿವ್ ಆಗಿ ಜಲ್ದಿ ಬರಕ್ ಸಾಧ್ಯ ಇದೆ. ಅವಾಗ ನೀವು ಅವ್ರಿಗೆ ಕೊಡ್ತಿರ್ಬೇಕಾರೆ ನೀನು ಲಕ್ಷ್ಮಿಗೆ ಹೇಳ್ರಿ, ಅಮ್ಮ ಅವ್ರು ಒಳ್ಳೇದಕ್ಕೆ ಅವರ ಒಂದು ಜೀವನ ಉದ್ಧಾರ ಆಗ್ಲಿ ಅಂತ ನನ್ನ ಕಡೆ ಇರತಕ್ಕಂತ ಲಕ್ಷ್ಮಿನ ನಿನ್ನನ್ನು ನಾನು ಅವ್ರಿಗೆ ಕೊಡ್ತಿದ್ದೀನಿ, ಅವರಿಗೆ ಶೀಘ್ರವಾಗಿ ಹಣ ಮರಳಿ ಬರ್ಲಿ, ಅದ್ರಿಂದ ನೀನ್ ಅವ್ರ ಮನೆಗೆ ಹೇಗೆ ಹೋಗಿರ್ತೀಯೋ ಅದ್ರ ಡಬಲ್ ಆಗಿ ನೀನ್ ನನಗೆ ವಾಪಸ್ ಬಾ ಅಂತ ಪ್ರೀತಿಯಿಂದ ಕಳಿಸ್ರಿ. ಪಾಸಿಟಿವ್ ಎನರ್ಜಿ ಮೂಲಕ ನೀವು ಲಕ್ಷ್ಮಿನ ಬೀಳ್ಗೊಡ್ರಿ. ಇದ್ರಿಂದ ನಿಮಗೆ ಬರ್ಬೇಕಾಗಿರೋ ಹಣ ಬರುತ್ತೆ. ಅರ್ಥ ಆಯ್ತಾ? ಏನಕ್ಕೆ ನಿಮಗೆ ಜಲ್ದಿ ಹಣ ಬರ್ತಿಲ್ಲ ಅಂದ್ರೆ ಇದೇ ಕಾರಣಕ್ಕೆ. ಕೊಡ್ತೀರಾ, ಕಷ್ಟಪಟ್ಟು ಕೊಟ್ಟಿರ್ತೀರಾ, ಅವ್ರ ಕಷ್ಟಕ್ಕೆ ಅಂತ ನೀವು ಕೊಡೋದ್ರ ಬದ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಜೀವನ ಬದಲಾಗುತ್ತೆ ಈ ಹಣದಿಂದ ಅಂತೇಳಿ ಒಂದು ಪಾಸಿಟಿವ್ ಎನರ್ಜಿ ಕೊಡ್ರಿ. ಆಯ್ತಾ ಸ್ನೇಹಿತರೆ? ಇದು ಒಂದು ಕೆಲಸ ಮಾಡ್ರಿ. ನೀವು ವರಮಹಾಲಕ್ಷ್ಮಿ ಹಬ್ಬನಾದ್ರೂ ಮಾಡ್ರಿ, ವೈಭವ ಲಕ್ಷ್ಮಿ, ಗುರುವಾರ ಲಕ್ಷ್ಮಿ, ಹೀಗೆ ಯಾವುದೇ ಲಕ್ಷ್ಮಿಯರ ವ್ರತನ ನೀವು ಆಚರಣೆ ಮಾಡಬಹುದು. ಈ ಆಚರಣೆಯಿಂದಾಗಿ ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತೆ. ಯಾವುದೇ ವ್ರತ ಪೂಜೆ ಪುನಸ್ಕಾರಗಳನ್ನ ನೀವು ಮಾಡ್ತಿದ್ದೀರಿ ಅಂತಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಇರ್ಲಿ. ಏನೇ ಮನೆಯಲ್ಲಿ ವಾತಾವರಣ ನೆಗೆಟಿವ್ ಇರ್ಲಿ, ಏನೇ ಇದ್ರು ಕುಗ್ಗದಕ್ಕೆ ಹೋಗ್ಬೇಡಿ. ನನ್ನ ಜೊತೆ ನೀವು ಮಾತಾಡ್ರಿ, ನಾನು ನಿಮ್ಮ ಮಾತನ್ನ ಕೇಳಿಸ್ಕೊತಿರ್ತೀನಿ. ಸಮಯ ಸಂದರ್ಭ ಬಂದಾಗ ನಿಮಗೆ ಏನ್ ಬೇಕೋ ಅದನ್ನ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಯಾರ ಒಂದು ಋಣನೂ ನಾನು ಇಟ್ಕೊಳೋದಕ್ಕೆ ಹೋಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾರೆಲ್ಲ ಆರೋಗ್ಯದ ಸಲುವಾಗಿ ಕೇಳ್ತಿದಿರಲ್ಲ, ನಿಮಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಬಾಬಾ ಮೆಡಿಟೇಷನ್ ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಎನರ್ಜಿ ತುಂಬಾನೇ ಲೋ ಆಗಿದೆ. ಹೌದು, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಬೇರೆಯವರನ್ನ ಕ್ಷಮಿಸದೇ ಇದ್ದದ್ದು, ನಿಮ್ಮಲ್ಲಿ ಮೊದಲಿನಿಂದ ನೀವು ಇದು ಇರ್ತಕ್ಕಂಥ ವಾತಾವರಣ, ಜನರಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ನಿಮ್ಮ ಮೇಲೆ ಪರಿಣಾಮ ಬೀರಿದೆ. ಅದೆಲ್ಲ ಕ್ಲೆನ್ಸ್ ಆಗ್ಬೇಕಂದ್ರೆ ನೀವು ನನ್ನ ಒಂದು ನಾಮ ಜಪದ ಮೆಡಿಟೇಷನ್ ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಧ್ಯಾನನ ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ನನ್ನನ್ನ ನೆನಪಿಸ್ಕೊಳ್ರಿ. ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನು ಪ್ರಾಬ್ಲಮ್ಸ್ಗಳು ಇದೆಯಲ್ಲ ಅವೆಲ್ಲ ರಿಲೀಸ್ ಆಗುತ್ತೆ. ಇದರಿಂದ ನಿಮಗೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ಬೆಳಗ್ಗೆ ಎದ್ದು ಭಕ್ತಿಯಿಂದ ಸೂರ್ಯನಿಗೆ ನಮಸ್ಕಾರ ಮಾಡುತ್ತೋ ಓಂ ಗೃಣಿ ಸೂರ್ಯಾಯ ನಮಃ ಅಂತೇಳಿ ಜಪ ಮಾಡ್ರಿ. ಇದರಿಂದ ನಿಮಗೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಕರೆಕ್ಟಾಗಿ ದೈಹಿಕ ವ್ಯಾಯಾಮವನ್ನ ಮಾಡಬೇಕು. ಕುತ್ಕೊಂಡಲ್ಲೇ ಕುತ್ಕೊಳೋದು, ಕುತ್ಕೊಂಡಲ್ಲೇ ತಿನ್ನೋದು, ಅತಿಯಾಗಿ ತಿನ್ನೋದು ಕೂಡ ಮಾಡೋದಕ್ಕೆ ಹೋಗಬೇಡಿ. ವ್ಯಾಯಾಮ ಬಹಳನೇ ಮುಖ್ಯ. ದೇಹಕ್ಕೆ ಆಕ್ಟಿವ್ ಆಗಿರ್ರಿ, ಆರೋಗ್ಯ ಸುಧಾರಿಸ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇನ್ನು ಕೆಲವರಿಗೆ ಮನೆ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾಕೆ ಅಂದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರಿಬೇಕು ಅಂತಂದರೆ, ನಾನಿಲ್ಲಿ ಏನು ನಿಮ್ಮ ಕರ್ಮನ ಕ್ಲೆನ್ಸ್ ಮಾಡ್ತಿದ್ದೀನಲ್ಲ ಅದಕ್ಕೆ ಸಂಪೂರ್ಣ ಫಲ ಸಿಗಬೇಕು ಅಂದರೆ ನಿಮ್ಮ ಮನೆ ದೇವರಿಗೆ ನೀವು ಹೋಗಿ ಬರೋದು ಬಹಳನೇ ಮುಖ್ಯ ಆಗಿದೆ ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ. ಈ ಶ್ರಾವಣ ಮಾಸ ಮುಗಿಯೋದ್ರೊಳಗಡೆ ನೀವು ನಿಮ್ಮ ಮನೆ ದೇವಿ ಅಥವಾ ಗಂಡು ದೇವರು ಯಾವುದೇ ಆಗಿರಲಿದ್ದ ದರ್ಶನ ಮಾಡ್ಕೊಂಡು ನೀವು ಬರೋದ್ರಿಂದ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಆಗಬೇಕು ಕೆಲಸ ಅಂತ ನೀವೇನು ಅನ್ಕೋತಿದ್ರಲ್ಲ ಅದರಲ್ಲಿ ಇರ್ತಕ್ಕಂಥ ವಿಘ್ನಗಳು ದೂರ ಆಗುತ್ತೆ, ನಿಮ್ಮ ಏಳಿಗೆ ಆಗುತ್ತೆ ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಇನ್ನೂ ಪಾಸಿಟಿವಿಟಿ ನಿಮ್ಮಲ್ಲಿ ಜಾಸ್ತಿ ಆಗಬೇಕು. ಆ ಒಂದು ಎನರ್ಜಿನ ಪಡೆಯೋದಕ್ಕೆ ನೀವು ಏನು ಬೇಕು ಆಗಬೇಕು ಅಂತ ಬಯಸ್ತಿದ್ದೀರಲ್ಲ, ನಿಮ್ಮ ಎನರ್ಜಿ ಲೋ ಇರೋದ್ರಿಂದ ನಾನು ಇಲ್ಲಿ ಕರ್ಮನ ಕ್ಲೆನ್ಸ್ ಮಾಡ್ತಿದ್ದೀನಿ. ನಿಮ್ಮ ಎನರ್ಜಿನೂ ಜಾಸ್ತಿ ಆಗಬೇಕಂದ್ರೆ ನೀವು ನಾಮ ಜಪ ಮಾಡಬೇಕು. ಇಲ್ಲಾಂದ್ರೆ ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಪಾಸಿಟಿವಿಟಿಯಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಎನರ್ಜಿ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಾನು ಕೊಡ್ತಕ್ಕಂಥ ಸಮೃದ್ಧಿ ನಿಮಗೆ ಶೀಘ್ರವಾಗಿ ತಲುಪಲು, ನಿಮಗೆ ಪಡ್ಕೊಳೋದಕ್ಕೆ ನಿಮಗೆ ಬಹಳನೇ ಸಹಾಯ ಆಗುತ್ತೆ. ನೀವು ಮನೆ ದೇವರುಗಳಿಗೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋದು ಅಂತೇಳಿ ಬಾಬಾ ನಿಮಗೆ ಸೂಚಿಸ್ತಿದ್ದಾರೆ ಸ್ನೇಹಿತರೆ.
ಇನ್ನು ಕೆಲವರಿಗೆ ಶನಿ ಪರಮಾತ್ಮನ ದೋಷ ಇದೆ ಹಾಗೆ ಹೀಗೆ ಅಂತೆಲ್ಲ ಥಿಂಕ್ ಮಾಡ್ತಿರ್ತೀರ. ನಾನು ಏನು ಮಾಡಲಿ, ಅದು ಹೇಗೆ ಹೋಗಿಸ್ಕೊಂಡ್ಲಿ, ಅದರದ್ದು ಪರಿಹಾರ ಏನು ಅಂತ ಕೇಳ್ತಿದ್ದೀರಾ. ನನ್ನ ಜೀವನ ಏಳಿಗೆ ಆಗೋದಕ್ಕೆ ಅದು ಒಂದು ಕಾರಣ ಅಂತ ಥಿಂಕ್ ಮಾಡ್ತಿರ್ತೀರ ಸ್ನೇಹಿತರೆ. ಜ್ಯೋತಿಷ್ಯ ಕೇಳ್ಕೊಂಡು ಬಂದಿರ್ತೀರ, ಕೇಳ್ಕೊಂಡು ಬಂದು ಶನಿ ದೋಷ ಇದೆ, ಶನಿದು ಹಾಗಿದೆ, ದಶೆ ಹೀಗಿದೆ, ನಾನು ಏನು ಮಾಡಲಿ ಪರಿಹಾರ ಮಾಡ್ಕೊಳೋದಕ್ಕೆ ಅಂತೆಲ್ಲ ಥಿಂಕ್ ಮಾಡ್ತಿರ್ತೀರ. ಇಲ್ಲಿ ಬಾಬಾ ಜ್ಯೋತಿಷ್ಯನೆಲ್ಲ ಸುಳ್ಳು ಮಾಡಿದ್ದಾರೆ ಸಚ್ಚರಿತನಲ್ಲಿ. ಆದರೆ ನೀವು ಸಂಪೂರ್ಣವಾಗಿ ಬಾಬಾನ ಮಾತನ್ನ ನೀವು ಒಪ್ಪಿಕೊಂಡು ಅದನ್ನು ನೀವು ಬಿಲೀವ್ ಮಾಡಲಿಲ್ಲ ಅಂದರೆ ಸರಿ. ನೀವು ಬಿಲೀವ್ ಮಾಡೋರಾಗಿದ್ದರೆ ನಿಮಗೆ ಬಾಬಾರವರ ಕಡೆಯಿಂದ ಸಂದೇಶ ಏನಿದೆ ಅಂತಂದರೆ, ಇಲ್ಲ ನಾನು ಶನಿ ದೋಷನೆಲ್ಲ ನಂಬ್ತೀನಿ, ನನಗೆ ಅದಕ್ಕೇ ಕಷ್ಟ ಆಗ್ತಿರೋದು ಅಂತೇಳಿ ನೀವೇನಾದರೂ ಅದನ್ನು ಬಿಲೀವ್ ಮಾಡಿ ಕೇಳ್ತಿದ್ದೀರಿ, ಅದಕ್ಕೇನಾದರೂ ಪರಿಹಾರ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟಕ್ಕೆ ಪರಿಹಾರ ಏನಂದರೆ ಶನಿ ಪರಮಾತ್ಮನ ಪೂಜೆ ಮಾಡಿರಿ. ಶನಿವಾರದತ್ತು ಶ್ರಾವಣದಲ್ಲಿ ಶನಿ ಪರಮಾತ್ಮನಿಗೆ ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ. ಶನಿ ಬೀಜಾಕ್ಷರ ಮಂತ್ರನ ನೀವು ಜಪ ಮಾಡೋದ್ರಿಂದ ಆ ಒಂದು ದೋಷದಿಂದ ಮುಕ್ತರಾಗೋದಕ್ಕೆ ಸಹಾಯ ಆಗುತ್ತೆ. ದಾನ ಧರ್ಮಗಳನ್ನು ಮಾಡ್ರಿ ಅವತ್ತಿನ ದಿನ. ಎಳ್ಳೆಣ್ಣೆ ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವಸ್ತುನ, ಆಮೇಲೆ ಆ ಪರಮಾತ್ಮನಿಗೆ ಎಳ್ಳು ಬತ್ತಿನ ಹಚ್ಚೋದ್ರಿಂದ ನಿಮಗೆ ಏನು ದೋಷ ಇದೆಯಲ್ಲ ಅದೆಲ್ಲ ಹೋಗುತ್ತೆ ಅಂತಲೇ ಹೇಳಬಹುದು. ಇನ್ನೊಂದು ಕೆಲವರು ತಪ್ಪಾಗಿ ತಿಳ್ಕೊಂಡಿರ್ತಾರೆ, ಏನಂತೇಳಿ ಶನಿ ಪರಮಾತ್ಮನಿಗೆ ನಾವು ಬೆನ್ನು ತೋರಿಸ್ಲಿಲ್ಲಂಗೆ ಮುಖ ಬಂದರೆ ಅವ್ನು ನಮ್ಮ ಹೆಗ್ಲೇ ಇರ್ತಾನೆ, ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ. ಖಂಡಿತ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅವನು ಪರಮಾತ್ಮ ನಮ್ಮ ಜೀವನದಲ್ಲಿ ಬಂದರೆ ಸತ್ಯನ ತೋರಿಸ್ಕೊಡ್ತಾನೆ. ಫಸ್ಟು ಕಷ್ಟ ಕೊಡ್ತಾನೆ. ಆ ಕಷ್ಟದಲ್ಲಿ ನಮ್ಮ ಕಷ್ಟದಲ್ಲಿ ಇರೋರು ಯಾರು ಬೆನ್ನೆಲುಬಾಗಿರ್ತಾರೆ, ಯಾರು ಸತ್ಯವಾದಂತಹ ಜನರನ್ನ ನಮ್ಮ ಜೀವನದಲ್ಲಿ ತೋರಿಸ್ಕೊಡ್ತಾನೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಎಲ್ಲಾನು ಕಿತ್ಕೊಂಡ್ರು ನಮ್ಮನ್ನು ಬೀದಿಗೆ ಬೀಳೋಕೆ ಬಿಡೋದಿಲ್ಲ ಆ ಪರಮಾತ್ಮ. ಒಂದೊಂದು ಹೆಜ್ಜೆನಲ್ಲೂ 7 ಹಂತ ಏನಿರ್ತಾವಲ್ಲ, ಆ 7 ಹಂತದಲ್ಲೂ ನಮಗೆ ಏಳಿಗೆನ ತೋರಿಸ್ತಾ ಹೋಗ್ತಾನೆ. ಎಲ್ಲಾನು ಕಿತ್ಕೊಂಡು ಕೊನೆಗೆ ಅವನು ಕೊಡ್ತಕ್ಕಂತಹ ಬಹುಮಾನನ ಅಂತಂದರೆ ಸಮೃದ್ಧಿನ ಸಾಕ್ಷಾತ್ ಲಕ್ಷ್ಮಿನೂ ಕೊಡೋದಿಲ್ವಂತೆ, ಅಂಥ ಸಮೃದ್ಧಿನ ಆ ಶನಿ ಪರಮಾತ್ಮ ಕೊಡ್ತಾನಂತೆ. ಎಲ್ಲರೂ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ, ಶನಿ ಪರಮಾತ್ಮ ಬಂದರೆ ನಾವು ಹಾಳಾಗೆ ಹೋಗ್ಬಿಡ್ತೀವಿ, ಹೋಗ್ಬಿಡ್ತೀವಿ, ಈಗ ಹೋಗ್ಬಿಡ್ತೈತೆ ಅಂತೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರಲ್ಲ. ನೀವು ಅನ್ಕೊಂಡಿರೋದು ಸುಳ್ಳು ಸ್ನೇಹಿತರೆ. ಕೆಲವೊಂದು ಸುಳ್ಳು, ಎಲ್ಲವೂ ಅಂತ ಹೇಳಲ್ಲ. ನಮಗೆ ತುಂಬಾನೇ ಪೀಕ್ ಲೆವೆಲಲ್ಲಿ ಕಷ್ಟ ಬರೋದು ನಿಜ. ಆದರೆ ನೀವು ಸಂಪೂರ್ಣವಾಗಿ ಆ ಪರಮಾತ್ಮನನ್ನ ನೀವು ಆರಾಧನೆ ಮಾಡಿದ್ರೆ ಆ ಒಂದು ಕಷ್ಟದಿಂದ ನೀವು ಖಂಡಿತವಾಗ್ಲೂ ಹೊರಗೆ ಬರ್ತೀರಾ. ಅವರು ಅಷ್ಟೇ ನೀವೇನು ಕಷ್ಟಪಟ್ಟಿರ್ತೀರಲ್ಲ ಅದರ 100 ಮಡಿ ಅನ್ನೋದಕ್ಕಿಂತ ಹೆಚ್ಚಾಗಿ 1000 ಕೋಟಿ ಪಟ್ಟು ಫಲ ನಿಮಗೆ ಕೊಡ್ತಾನೆ. ಅದಂತೂ ಸುಳ್ಳಲ್ಲ, ಅದು ಮಾತೇ ಇದೆ. ಮಹಾಲಕ್ಷ್ಮಿನೂ ಕೊಡೋಕ್ಕಾಗಲ್ವಂತೆ, ಅಂಥ ಸಮೃದ್ಧಿನ ಪರಮಾತ್ಮ ಕೊಡ್ತಾನಂತ ಅವ್ರ ಭಕ್ತರಿಗೆ. ನೀವು ದೇವಸ್ಥಾನಕ್ಕೆ ಹೋಗ್ರಿ ಬಿಡ್ರಿ. ಇನ್ನೂ ಒಂದು ಪರಿಹಾರ ಏನಂತಂದ್ರೆ, ನಮ್ಗೆ ಶನಿ ಪರಮಾತ್ಮ ಕಡೆ ಹೋಗೋದಕ್ಕೆ ಭಯ ಆಗುತ್ತೆ ಅಂತಾನು ಕೆಲವರಿಗೆ ಕೇಳ್ತೀರಾ. ಅಂಥವ್ರಿಗೆ ಏನು ಪರಿಹಾರ ಅಂತಂದ್ರೆ ಹನುಮಾನ್ ಹೇಗೆ ಪರಿಹಾರ ಮಾಡ್ತಾರೆ ಅಂತಂದ್ರೆ ಹೇಳೋದೇ ಬೇಡ ಅಲ್ವಾ. ಹನುಮಾನ್ಗೆ ಶನಿ ಪರಮಾತ್ಮಂಗೆ ನಡೆದಿರ್ತಕ್ಕಂಥ ಯುದ್ಧದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಹನುಮಾನ್ ಏನು ಮಾಡಲಿಲ್ಲ, ಸಿಂಪಲ್ ರಾಮನಾಮ ತಾರಕ ಮಂತ್ರನ ಜಪ ಮಾಡಿದ್ರು. ಶ್ರೀರಾಮ ಜಯ ಜಯ ರಾಮ ಅಂತೇಳಿ ಜಪ ಮಾಡ್ತಿದ್ರಂತೆ ಯಾರು, ಪರಮಾತ್ಮ ಹನುಮಾನ್ ಹತ್ರ ಹೋದಾಗ. ಅಷ್ಟು ಪವರ್ಫುಲ್ ತಾರಕ ಮಂತ್ರ. ನೀವು ಅದನ್ನಾದ್ರೂ ನೀವು ಜಪ ಮಾಡೋದ್ರಿಂದ ಶನಿ ದೋಷ ಏನೇ ಇದ್ರು ನಿಮ್ಮ ಮೇಲೆ ಪರಿಣಾಮ ಬೀರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಹನುಮಾನ್ ಎದುರು ಕೂತ್ಕೊಂಡು ರಾಮನಾಮ ಜಪ ಮಾಡ್ರಿ. ಆ ರಾಮನಾಮ ಜಪ ಎಂಥದೇ ದೋಷ, ಎಂಥದೇ ದೃಷ್ಟಿ ಇದ್ರು, ಕೆಟ್ಟ ದೃಷ್ಟಿ ಇದ್ರು ಅದು ತಗೊಂಡು ನಿಮಗೆ ಪಾಸಿಟಿವಿಟಿನ ಕೊಡುತ್ತೆ, ನಿಮ್ಮ ಜೀವನದಲ್ಲಿ ಬೆಳಕನ್ನ ತರುತ್ತೆ. ಶನಿ ಪರಮಾತ್ಮ ನಿಮ್ಗೆ ಏನು ಮಾಡೋದಿಲ್ಲ, ಅವರ ಒಂದು ಪ್ರಭಾವ ನಿಮ್ಮ ಮೇಲೆ ಬೀಳಲ್ಲ ಅಂತ ಹೇಳ್ಬಹುದು ಸ್ನೇಹಿತರೆ. ಹಾಗಾಗಿ ನೀವು 2 ಆಪ್ಷನ್ ಇದೆ. ನೀವು ಶನಿ ಪರಮಾತ್ಮನ ಹತ್ರ ಹೋಗಿ ಎಳಬತ್ತಿನಾದ್ರೂ ಹಚ್ಚಿ ಬನ್ನಿ, ಇಲ್ಲ ಅಂತಂದ್ರೆ ಕಾಳು ಕಡಿ ದಾನಗಳನ್ನ, ಕಬ್ಬಿಣವನ್ನ ದಾನ ಮಾಡಬಹುದು. ನಿಮ್ಗೆ ಪರಮಾತ್ಮನ ಎದುರಿಗೆ ಹೋಗಿ ನಿಲ್ಲೋಷ್ಟು ಧೈರ್ಯ ಇಲ್ಲ, ನನಗೆ ಭಯ ಆಗುತ್ತೆ, ಎಲ್ಲಿ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ಅಂತ ಭಯ ಇತ್ತು ಅಂದ್ರೆ ಸೀದಾ ನೀವು ಮಾಡ್ಬೇಕಾಗಿರೋದು ರಾಮನಾಮ ಜಪ ಮಾಡ್ರಿ. ಕುತ್ಕೊಂಡಲ್ಲೇ ಯಾವಾಗ್ಲಿಂದ ಸ್ಟಾರ್ಟ್ ಮಾಡ್ತಿರೋ ಶ್ರದ್ಧೆ ಭಕ್ತಿಯಿಂದ ರಾಮನಾಮ ಜಪನ ಮಾಡೋದ್ರಿಂದ ಶನಿ ಪರಮಾತ್ಮ ನಿಮಗೆ ಯಾವುದೇ ಅವನ ಒಂದು ಪರಿಣಾಮ ನಿಮ್ಮ ಮೇಲೆ ಬೀಳೋದಿಲ್ಲ. ಇನ್ನು ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಆಗಬೇಕು, ಅವ್ರು ಬೆಳಿಬೇಕು, ಅವ್ರಿಗೆ ಒಳ್ಳೆ ಜಾಬ್ ಸಿಗಬೇಕು, ಅವರು ನಮ್ಮ ಮಾತನ್ನ ಕೇಳಬೇಕು, ಆಮೇಲೆ ನಮ್ಮ ಮನೆಯಲ್ಲಿ ಸಮೃದ್ಧಿ ನೆಲೆಸಿರಬೇಕು. ಬಾಬಾ ಏನಾದರೂ ದಾರಿ ತೋರಿಸ್ರಿ, ನಮಗೆ ಈ ಒಂದು ಸಂಕಷ್ಟದಿಂದ ಪಾರು ಮಾಡ್ರಿ, ನಮ್ಮ ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ, ಕೇಳೋ ಹಾಗೆ ಮಾಡ್ರಿ ಅಂತ ನೀವು ಪ್ರಾರ್ಥಿಸ್ತಿರ್ತೀರಾ. ಮೊದಲನೇದಾಗಿ ಬಾಬಾ ನಿಮಗೆ ಏನು ಸಜೆಷನ್ ಕೊಡ್ತಿದ್ದಾರೆ ಅಂದರೆ, ನೀವು ನಿಮ್ಮ ಮಕ್ಕಳನ್ನು ಬೇರೆಯವರಿಗೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿಮ್ಮ ಮಕ್ಕಳಿಗೆ ನಿಮ್ಮದೇ ಪ್ರತಿಬಿಂಬ ಆಗಿರ್ತಾರೆ. ಫಸ್ಟ್ ನೀವು ಬದಲಾಗಿರಿ, ನೀವು ಅವರಿಗೆ ಪ್ರೀತಿನ ಕೊಡ್ರಿ. ನೀವು ಹೇಗೆ ಅಂತಂದರೆ, ನಮ್ಮ ಮಕ್ಕಳು ನಾವೇನಾದರೂ ಬಟ್ಟೆನ ಸುತ್ತಿ ಎಸೆದ್ಬಿಟ್ರೆ ಅವರು ಹಾಗೆ ಎಸಿತಾರೆ. ಯಾಕಂದರೆ ನಾವು
ನಮ್ಮ ನೋಡಿರ್ತಾರೆ ಅದನ್ನೇ ಮಾಡ್ತಾರೆ. ನಾವು ನೀಟಾಗಿ ಎತ್ತಿಟ್ವಿ ಅಂದರೆ ಅವರು ಅದೇ ಥರ ನೀಟಾಗಿ ಎತ್ತಿರ್ತಾರೆ. ನಮ್ಮ ಮಕ್ಕಳು ನಮ್ಮ ಪ್ರತಿಬಿಂಬ ಆಗಿರ್ತಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಫಸ್ಟು ನಾವು ಮಾದರಿ ಆಗಬೇಕಲ್ವಾ, ನಾವು ಕರೆಕ್ಟಾಗಿರಬೇಕು ಅಂತ ಬಾಬಾ ನಮಗಿಲ್ಲಿ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಅವ್ರ ಜೊತೆ ನೀವು ಪಾಸಿಟಿವ್ ಆಗಿ ಮಾತಾಡ್ರಿ. ಅವ್ರು ಚೆನ್ನಾಗಿ ಓದ್ತಾರೆ, ಇವ್ರು ಚೆನ್ನಾಗಿ ಓದ್ತಾರೆ, ನೀನು ಓದು, ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನೀನು ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅದಕ್ಕಿಂತ ದಿ ಬೆಸ್ಟ್ ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಮಾಡು ಅಂತ ಪಾಸಿಟಿವ್ ಆಗಿ ಹೇಳ್ರಿ. ಬಂದ ತಕ್ಷಣವೇ ಪ್ರೆಷರ್ ಹಾಕಬೇಡ್ರಿ ಮಕ್ಕಳಿಗೆ, ಓದು ಮಾಡು ಬರಿ ಅಂತ. ಕುತ್ಕೊಂಡು ಫ್ರೆಂಡ್ಲಿಯಾಗಿ ಮಾತಾಡ್ರಿ. ಅವ್ರ ತಪ್ಪುಗಳನ್ನ ಏನೇ ಮಾಡಿದ್ರು ಜೋರಾಗಿ ಅರಚ್ಕೊಂಡು ಬೈದು ಹೇಳೋದಕ್ಕಿಂತ ಹೆಚ್ಚಾಗಿ ಸಮಾಧಾನದಿಂದ ಹೇಳ್ರಿ. ಅವ್ರು ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ಅಂತಂದರೆ, ನೀನು ಈಗ ಬಂದರೆ ನೀನು ಹೊಡಿತ್ಯಾ, ನಾನು ಬರಲ್ಲ ಅಂತಲೇ ಸ್ವಚ್ಛಾಗಿ ಹೇಳ್ಬಿಡ್ತಾರೆ ಮಕ್ಕಳು. ಈಗಿನ ಮಕ್ಕಳು ಅಷ್ಟು ನೇರ. ಹಾಗಾಗಿ ಬಡಿಯೋ ಟೈಮ್ನಲ್ಲಿ ಬಡೀರಿ, ಬುದ್ಧಿ ಹೇಳೋ ಟೈಮ್ನಲ್ಲಿ ಸಮಾಧಾನದಿಂದ ಬುದ್ಧಿ ಹೇಳ್ರಿ. ಅವ್ರು ಮಲ್ಕೋತಿರ್ಬೇಕಾದ್ರೆ ಅವರಿಗೆ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ರಿ. ಬಾಬಾ ನಿನ್ನ ಜೊತೆಗಿದ್ದಾರೆ, ನೀನು ಓದಿದ್ದು ನಿಂಗೆ ನೆನಪಿರುತ್ತೆ, ನಿನಗೆ ತುಂಬಾ ಚೆನ್ನಾಗಿ ಎಲ್ಲ ವಿಷಯದಲ್ಲಿ ಆ್ಯಕ್ಟಿವ್ ಆಗಿರ್ತೀಯ, ಎಲ್ಲ ಸ್ಪೋರ್ಟ್ಸ್ ಆಗಿರಲಿ, ಎಲ್ಲರ ಜೊತೆ ಮಾತನಾಡೋದಾಗಲಿ, ಎಲ್ಲರ ಜೊತೆ ಚೆನ್ನಾಗಿ ಬೆರೀತೀಯ, ಎಲ್ರಿಗೂ ನೀನಂದರೆ ಇಷ್ಟ, ನನಗೂ ನೀನಂದರೆ ಇಷ್ಟ ಅಂತೇಳಿ ಅವ್ರನ್ನ ಮಲಗಿಸ್ಬೇಕಾದ್ರೆ ಪ್ರೀತಿಯಿಂದ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡ್ರಿ. ನೀವು ಟೈಮ್ ಕೊಟ್ಟು ನೀವು ನಿಮ್ಮ ಮಕ್ಕಳ ಜೊತೆ ಮುಕ್ತವಾಗಿ ಮಾತಾಡ್ರಿ, ಕಥೆನ ಹೇಳ್ರಿ. ಇದರಿಂದ ಅವರಲ್ಲಿ ಪಾಸಿಟಿವಿಟಿ ತುಂಬುತ್ತೆ, ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ನೀವು ಏನು ಹೇಳಿದ್ರು ನಂಬ್ತಾರೆ. ಡಿವೈನ್ ಮ್ಯಾನಿಫೆಸ್ಟೇಷನ್ನ ಅವ್ರ ಜೊತೆಗೆ ನೀವು ಮಾಡಿರಿ. ಏನಾದರೂ ಎಕ್ಸಾಮ್ನಲ್ಲಿ ಕಮ್ಮಿ ಮಾಡಿದ್ದಾರೆ, ರಿಸಲ್ಟ್ ಕಮ್ಮಿ ಬಂದಿದೆ ಅಂತಂದರೆ ನೀವು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ರಿ. ಏನಾಯಿತು ಯಾಕೆ ಅಂತ ನೀವು ಕೇಳಿ ಡಿವೈನ್ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ರಿ. ನಿನ್ನ ಕೈನಲ್ಲಿ ಚೆನ್ನಾಗಿ ಓದೋಕ್ಕಾಗುತ್ತೆ, ಚೆನ್ನಾಗಿ ಬರೆಯೋಕ್ಕಾಗುತ್ತೆ, ಇಷ್ಟೇ ತೆಗ್ದಿದೆಯಾ ಅಂದರೆ ಇನ್ನೂ ಆಗಲ್ವಾ, ನಿನಗೆ ನೆನಪಿನ ಶಕ್ತಿನ ಬಾಬಾ ಕೊಡ್ತಾರೆ ಅಂತೇಳಿ ನೀವು ಅವರಿಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡಿರಿ. ನೆಕ್ಸ್ಟ್ ಟೈಮ್ ನಡೆಯೋದೆಲ್ಲ ಮ್ಯಾಜಿಕ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ನಿಮ್ಮ ಮಕ್ಕಳ ಸಲುವಾಗಿ, ನಿಮ್ಮ ಮನೆಯ ಏಳಿಗೆ ಸಲುವಾಗಿ, ಅಥವಾ ನಿಮ್ಮ ಗಂಡ, ನಿಮ್ಮ ಆರೋಗ್ಯ ಯಾವುದೇ ಸಲುವಾಗಿ ನೀವು ಈಗ ಏನು ಮಾಡಬೇಕು ಅಂತಂದರೆ, ಸಾಯಿಬಾಬಾರವರಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಗುರುವಾರ ಆರತಿ ಸೇವೆನ ಮಾಡಿರಿ. ನಿಮ್ಮ ಶಕ್ತಿಯಾನುಸಾರ ಮಾಮೂಲಿ ಎಂದಿನಂತೆ ಪೂಜೆ ಮಾಡ್ತಿರಲ್ಲ, ಸ್ವಲ್ಪ ಬೆಳಿಗ್ಗೆ 5 ಗಂಟೆಗೆ ಏನು ಆರತಿ ಆಗುತ್ತಲ್ಲ ಆ ಒಂದು ವ್ರತನಾದರೂ ಮಾಡಿರಿ. 5 ಗಂಟೆಗೆ ಎದ್ದು, ಇಲ್ಲ ಅಂದರೆ ಮಧ್ಯಾಹ್ನ ಆರತಿ ಸೇವೆ, ಸಂಜೆ ಆರತಿ ಅಥವಾ ರಾತ್ರಿ ಆರತಿ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದು. ಸಾಧ್ಯ ಆದರೆ ಎಲ್ಲನೂ ಮಾಡಬಹುದು. ಬಾಬಾರವರ ಮುಂದೆ 2 ದೀಪ ಅಥವಾ 5 ದೀಪ ಅಥವಾ 9 ದೀಪ ಅಥವಾ 11 ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈನಲ್ಲಿ ದೀಪನ ಹಚ್ಚಿ, ನಿಮಗೆ ಏನೋ ಶಕ್ತಿಯಾನುಸಾರ ನೈವೇದ್ಯ ಮಾಡೋಕ್ಕಾಗುತ್ತೆ ಅದನ್ನು ನೈವೇದ್ಯನ ಇಟ್ಟು ಬಾಬನಿಗೆ ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥಿಸ್ಕೊಳ್ರಿ. ನನ್ನ ಒಂದು ಇದು ಇಷ್ಟಾರ್ಥ, ಇದು ಸಿದ್ಧಿ ಆಗಲಿ, ನಮ್ಮ ಮನೆ ಏಳಿಗೆ ಆಗಲಿ ಅಂತೇಳಿ ಪ್ರಾರ್ಥಿಸ್ಕೊಂಡು ನೀವು ಬಾಬಾರವರ ಆ ಒಂದು ಯಾವ ಒಂದು ಹೊತ್ತಿನಲ್ಲಿ ನೀವು ಸೇವೆ ಮಾಡ್ತಿದ್ದೀರಲ್ಲ ಆ ಟೈಮ್ನಲ್ಲಿ ಇರ್ತಕ್ಕಂಥ ಆರತಿನ ನೀವು ಪ್ಲೇ ಮಾಡಿರಿ. ನಿಮಗೆ ಹೇಳೋದಕ್ಕೆ ಬರುತ್ತೆ ಅಂದರೆ ನೀವೇ ಸ್ವತಃ ನಿಮ್ಮ ಬಳಿ ಬುಕ್ ಇತ್ತಂದರೆ ಹೇಳ್ಬಹುದು, ಓದಬಹುದು ಅದನ್ನು ಆರತಿನ. ಇಲ್ಲ ನನ್ನ ಕಡೆ ಬುಕ್ ಇಲ್ಲ ಅಂತಂದರೆ ಆ ಹಾಡನ್ನ ನೀವು ಯೂಟ್ಯೂಬ್ನಲ್ಲಾದರೂ ಅಥವಾ ಕೇಳ್ರಿ, ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನಾದರೂ ಪ್ಲೇ ಮಾಡಬಹುದು. ನೀವು ಪ್ಲೇ ಮಾಡಿ ಶ್ರದ್ಧೆ ಭಕ್ತಿಯಿಂದ ಮುಗಿಯೋವರೆಗೂ ಬಾಬಾರವರ ಎದುರುಗಡೆ ನೀವು ಕುತ್ಕೊಂಡಿದ್ದೀರಾ, ನಿಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡಿದ್ದಾರೆ ಅಂತ ಫೀಲ್ ಮಾಡಿಕೊಂಡು ಆ ಹಾಡು ಮುಗಿಯೋವರೆಗೂ ನೀವು ಆರತಿನ ಮಾಡಿರಿ. ಧ್ಯಾನಾಸಕ್ತರಾಗ್ರಿ ಹಾಡು ಮುಗಿಯೋವರೆಗೂ. ಅದನ್ನು ನೀವು ಲಕ್ಷ್ಯ ಕೊಟ್ಟು ಆ ಹಾಡನ್ನ ಕೇಳ್ರಿ ಶಾಂತ ರೀತಿಯಿಂದ. ಯಾವುದೇ ಯೋಚನೆ ಮಾಡೋದಕ್ಕೆ ಹೋಗಬೇಡ್ರಿ. ಯಾವಾಗ ಮುಗಿತತ್ತಿದ್ದು ಆರತಿ ಅನ್ನೋ ಥರ ಕುತ್ಕೊಂಡು ಅರ್ಜೆಂಟಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ನೆಮ್ಮದಿಯಾಗಿ ಶ್ರದ್ಧೆ ಭಕ್ತಿಯಿಂದ ನೀವು ಈ ಒಂದು ಆರತಿ ಸೇವೆನ ನೀವು ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಆ ಆರತಿ ಹೇಗೆ ಬೆಳಗುತ್ತಲ್ಲ ಹಾಗೆ ನಿಮ್ಮ ಜೀವನ ಬೆಳಗುತ್ತೆ ಸ್ನೇಹಿತರೆ. ಅಕಸ್ಮಾತ್ ನೀವು ಬೆಳಗ್ತಿರ್ಬೇಕಾದ್ರೆ ಏನಾದರೂ ಆರತಿ ದೀಪ ಏನಾದರೂ ಆರ್ತು ಅಂತಂದರೆ, ಅಯ್ಯೋ ನನ್ನ ಜೀವನದಲ್ಲಿ ನೆಗೆಟಿವಿಟಿ, ಬಾಬುಂಗಿದು ಇಷ್ಟ ಆಗಲಿಲ್ವೇನೋ, ನನಗೆ ನನ್ನ ಒಂದು ಪೂಜೆ ಇಷ್ಟ ಆಗಿಲ್ಲ, ಅಥವಾ ನನಗೆ ಒಳ್ಳೇದಾಗಲ್ವೇನೋ, ನನಗೇನೋ ಕೆಟ್ಟದಾಗುತ್ತೆ ಸೂಚನೆ ಕೊಡ್ತಿದ್ದಾರೇನೋ ಅಂತೆಲ್ಲ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿನ ಬಾಬಾ ತೊಗೊಂಡಿರ್ತಾರೆ. ನೀವು ಮತ್ತೆ ಆ ದೀಪನ ಹಚ್ಚಿ ಬೆಳಗ್ರಿ. ನೀವು ಹೇಗೆ ದೀಪ ಹಚ್ಚಿ ಬೆಳಗ್ತಿರೋ ಅದೇ ರೀತಿ ನಿಮ್ಮ ಜೀವನ ಬೆಳಗುತ್ತೆ ಅಂತ ಬಾಬಾ ನಿಮಗೆ ಆ ಒಂದು ಸೂಚನೆಗಳನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಯಾವುದನ್ನು ನೆಗೆಟಿವ್ ಆಗಿ ತೊಗೊಳೋದಕ್ಕೆ ಹೋಗಬೇಡಿ. ಈ ಒಂದು ಆರತಿ ಸೇವೆನ ಮಾಡಿ ನಿಮ್ಮ ಇಷ್ಟಾರ್ಥನ ಸಿದ್ಧಿ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಕೆಲವರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದ್ರೆ, ನೀವು ನನ್ನ ಪೂಜೆ ವ್ರತ ಮಾಡ್ತಿದ್ದೀರಾ, ಮನೆ ದೇವರು ಪೂಜೆ ವ್ರತ ಮಾಡ್ತಿದ್ದೀರಾ, ಎಲ್ಲಾನು ಸರಿ. ಆದ್ರೆ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಶ್ರೀರಾಮ ರಕ್ಷಾ ಸಹಸ್ರನಾಮಗಳನ್ನ ನೀವು ಪಠನೆ ಮಾಡ್ತಿದ್ರಿ ಮೊದ್ಲು. ಇವಾಗ ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ? ಪ್ರತಿದಿನ ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರಲ್ಲ, ಮಾಡ್ಬೇಕು ತಾನೇ, ಯಾಕೆ ನಿಲ್ಸಿದ್ದೀರಾ? ಮಾಡ್ರಿ, ಪುಣ್ಯ ಫಲನ ಪಡ್ಕೊಳ್ರಿ, ಮತ್ತೆ ಶುರು ಮಾಡ್ರಿ, ನಿಲ್ಸೋದಕ್ಕೆ ಹೋಗ್ಬೇಡಿ. ಈ ಶ್ರಾವಣ ಮಾಸ ಅದ್ಭುತವಾಗಿದೆ. ಇಂದಿನಿಂದ ನೀವು ಪ್ರಾರಂಭಿಸಿದವರು ಎಂದೆಂದಿಗೂ ನಿಲ್ಸೋದಕ್ಕೆ ಹೋಗ್ಬೇಡ್ರಿ. ಕಾರಣಾಂತರಗಳಿಂದ 1 ದಿನ ಅಥವಾ 2 ದಿನ, 1 ವಾರ ನಿಲ್ಲಬಹುದೇನೋ, ಆದರೆ ಮತ್ತೆ ಮರಳಿ ನೀವು ಪ್ರಾರಂಭಿಸಿ. ಇವತ್ತಿನಿಂದ ನೀವು ಪ್ರಾರಂಭ ಮಾಡಿ. ಯಾವುದೇ ಸಹಸ್ರನಾಮನಾಗ್ಲಿ ಏನೇ ಆಗ್ಲಿ ಓದೋದಕ್ಕೆ ಬೇಕಾಗಿರೋದು ಶುದ್ಧವಾದ ಮನಸ್ಸು, ಅದು ನಿಮ್ಮ ಬಳಿ ಇದೆ. ಮತ್ತೆ ಪ್ರಾರಂಭಿಸಿ, ನಿಮ್ಮ ಜೀವನ ಏಳಿಗೆ ಆಗುತ್ತೆ. ನೀವು ಏನು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿಲ್ದಂಗೆ ನೀವು ಸಹಸ್ರನಾಮಗಳನ್ನ, ನಾಮ ಜಪಗಳನ್ನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೀವು ಕೇಳದೇ ಇದ್ರೂ ಈಡೇರುತ್ತೆ. ನಿಮ್ಮ ಜೀವನದಲ್ಲಿ ಏನೂದಕ್ಕೂ ಕೊರತೆ ಆಗಲ್ಲ. ಏನೋ ಕೆಟ್ಟದಾಯ್ತು
ಅಥವಾ ಏನು ಓದಿದ್ರು ನಮಗೆ ಒಳ್ಳೇದಾಗ್ತಿಲ್ಲ, ಏನಕ್ಕೆ ಓದಬೇಕು ಅಂತೇಳಿ ಬಿಟ್ಟಿರ್ತೀರ. ಇನ್ನು ಕೆಲವರು ಟೈಮ್ ಸಾಕಾಗ್ತಿಲ್ಲ ಅಂತ ಬಿಟ್ಟಿರ್ತೀರ. ಏನು ಓದಿದ್ರೆ ಏನು ಬಂತು ಬಿಡು, ನಮಗೇನು ಒಳ್ಳೇದೇ ಆಗೋದಿಲ್ಲ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಅಥವಾ ಇನ್ನು ಕೆಲವರು ಹೇಳ್ಬಿಟ್ಟಿರ್ತಾರೆ, ಅದಕ್ಕೆ ಗುರುಗಳ ಮೂಲಕನೇ ಅದಕ್ಕೆ ಒಂದು ದೀಕ್ಷೆ ಆಗಿರಬೇಕು, ಅಂದರೆ ಓದಬೇಕು, ತಪ್ಪು ಓದಬಾರ್ದು, ಹಾಗೆ ಓದಬಾರ್ದು, ಹೀಗೆ ಓದಬಾರ್ದು ಅಂತ 108 ರೂಲ್ಸ್ಗಳನ್ನು ಹೇಳಿರ್ತಾರೆ. ಇದರಿಂದ ನೀವು ಹೆದರ್ಕೊಂಡು ಓದೋದನ್ನು ನಿಲ್ಲಿಸಿರ್ತೀರ. ಮೊದಲನೇದಾಗಿ ನೀವು ಯಾವುದೇ ದೇವರ ಸಹಸ್ರನಾಮನ ಓದ್ತಿರ್ಬೇಕಾದ್ರೆ ಬೇಕಾಗಿರೋದು ಶ್ರದ್ಧೆ, ನಂಬಿಕೆ, ಭಕ್ತಿ. ಎರಡನೇದಾಗಿ ನೀವು ತಪ್ಪು ಓದ್ತಿದ್ದೀರಿ ಅಂತ ಅನ್ಸಿದ್ರೆ ನಿಧಾನವಾಗಿ ಓದಲು ಪ್ರಾರಂಭಿಸಿ. ನೀವು ಆ ಒಂದು ದೇವರಿಗೆ ನೀವು ಪ್ರಾರ್ಥಿಸಿದ್ರೆ ಯಾರಾದರೂ ನಿಮಗೆ ಸಹಾಯಕ್ಕೆ ಬರ್ತಾರೆ, ಯಾವುದಾದ್ರೂ ರೂಪದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ನಾನೇ ಒಂದು ನನ್ನ ಅನುಭವನ ಹೇಳ್ತೀನಿ ನೋಡಿ ಸ್ನೇಹಿತರೆ. ನಾನು ಲಲಿತಾ ಸಹಸ್ರನಾಮನ ಓದಬೇಕು ಅಂತ ಅನ್ಕೊಂಡಾಗ ಕೆಲವ್ರು ಏನು ಹೇಳಿದ್ರು, ಗುರುಗಳ ಮೂಲಕ ದೀಕ್ಷೆ ಆಗಿರ್ಬೇಕು ಅಂತ ಅಂದ್ರು. ಕೆಲವ್ರು ಏನಂತಂದ್ರು ತಪ್ಪು ಓದಬಾರ್ದು ಅಂತಂದ್ರು. ನನಗೆ ಆಮೇಲೆ ಬಾಬಾಗೆ ನಾನು ಪ್ರಾರ್ಥಿಸಿದೆ, ಬಾಬಾ ನಾನು ಲಲಿತಾ ಸಹಸ್ರನಾಮನ ನಾನು ಓದಬೇಕು, ನಾನು ಕಲಿಬೇಕು ಅನ್ನೋ ಆಸೆ ಇದೆ ಅಂತ ಕೇಳಿದಾಗ ನನಗೆ ಯೂಟ್ಯೂಬ್ನಲ್ಲಿ ಒಬ್ರು ವಿಡಿಯೋ ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ, ಲಲಿತಾ ಸಹಸ್ರನಾಮನ ನೀವು ತಾಳ್ಮೆಯಿಂದ ಓದ್ರಿ, ಶ್ರದ್ಧೆ ನಂಬಿಕೆಯಿಂದ ಓದ್ರಿ ಅಂತ ಇತ್ತು. ಅದರ ಜೊತೆಗೆ ದೀಕ್ಷೆ ಆಗಿರ್ಬೇಕಂತ ಕೆಲವರು ಹೇಳಿದ್ರು ನಿಜ. ಇನ್ನು ಲಲಿತಾ ಮಾತನೇ ಹೇಳಿದಾಳೆ, ಏನಂತೇಳಿ, ನಾನೇ ನಿನ್ನ ಗುರುವಾಗಿ ನೆಲೆಸ್ತೀನಿ, ಸರಸ್ವತಿಯಾಗಿ ನಿನ್ನ ನಾಲ್ಗೆ ಮೇಲೆ ಕುತ್ಕೊಂಡು ಲಲಿತಾ ಸಹಸ್ರನಾಮನ ನನ್ನ ನಾಮನೇ ನಿನ್ನ ಬಾಯಿಂದ ನುಡಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಓದು, ಏನೇ ತಪ್ಪು ಉಪ್ಪು ಅದು ನನ್ನ ಹೊಟ್ಟೆಗೆ ನಾನು ಹಾಕೋತೀನಿ, ಆ ತಪ್ಪುಗಳನ್ನು ನೀನು ತಿದ್ಕೊಂಡು ನೀನು ಪ್ರತಿದಿನ ಪಠಿಸ್ತಾ ಬಾ, ನಿನಗೆ ರೂಢಿ ಆಗುತ್ತೆ, ನನ್ನ ಆಶೀರ್ವಾದ ಕೃಪೆ ನಿನ್ನ ಸದಾ ಇರುತ್ತದೆ, ನಿನ್ನ ಜೀವನ ಸಮೃದ್ಧಿ ಆಗುತ್ತೆ, ನಿನ್ನ ಏಳಿಗೆ ಶತಸಿದ್ಧ ಅಂತ ಹೇಳಿದಾಳೆ ತಾಯಿ. ಇಲ್ಲಿ ಸ್ನೇಹಿತರೆ ಮುಖ್ಯವಾದದ್ದು, ನೀವು ಪ್ರಾರಂಭ ಮಾಡ್ರಿ, ಅದು ಹೋಗ್ತಾ 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 ನಿಮಗೆ ಆ ತಾಯಿನೇ ನಿಮಗೆ ಪರ್ಫೆಕ್ಟ್ ಆಗೋ ಹಾಗೆ ಮಾಡ್ತಾಳೆ. ನಾನು ಒಂದು 3 ಸಲ 4 ಸಲ ಅಷ್ಟೇ ನಾನು ಕಷ್ಟಪಟ್ಟು ಓದಿದ್ದು. ಅದು ನನಗಿದು ಯಾವಾಗ ಗೊತ್ತಾಯ್ತಲ್ಲ ಈ ತಾಯಿ ಬಗ್ಗೆ, ನಾನು ಪ್ರಾರ್ಥನೆ ಮಾಡಿದೆ, ಅಮ್ಮ ನನಗೆ ನೀನೇ ನುಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದೆ, ಮನಸ್ಸಿಂದ ಪ್ರಾರ್ಥನೆ ಮಾಡಿದೆ. ಆಮೇಲಿಂದ ಎಷ್ಟು ಈಸಿ ಆಯಿತು ಅಂದರೆ ಇವಾಗ ಎಷ್ಟು ಫಾಸ್ಟಾಗಿ ಹೇಳ್ತೀನಿ ನಾನು ಲಲಿತಾ ಸಹಸ್ರನಾಮನ, ಎಷ್ಟು ಚೆನ್ನಾಗಿ ಹೇಳ್ತೀನಿ ಸ್ಪಷ್ಟವಾಗಿ. ಸ್ವತಃ ಆ ತಾಯಿನೇ ನನ್ನ ಜೊತೆಗೆ ಕುತ್ಕೊಂಡು ಹೇಳ್ಕೊಟ್ಲೇನೋ ಅನ್ನೋ ಅಷ್ಟು ಪರ್ಫೆಕ್ಟ್ ಆಗಿದ್ದೀನಿ. ಗುರುಮುಖೇನ ಕಲ್ತಿಲ್ಲ ನಾನು, ಆದರೆ ಆ ತಾಯಿ ಕೃಪೆ ಇದೆ, ಆ ಕೃಪೆಯಿಂದನೇ ನಾನು ಇವಾಗ ಪರ್ಫೆಕ್ಟ್ ಆಗಿದ್ದೀನಿ. ನನಗೇನು ಕೆಟ್ಟದ್ದಂತೂ ಆಗಿಲ್ಲ. ಅದರಿಂದ ನನಗೇನೇ ಕೆಟ್ಟದ್ದು ಒಳ್ಳೇದನ್ನ ನಾನು ದೇವರ ಮೇಲೆ ನಾನು ಹೊರಿಸೋದಕ್ಕೆ ಹೋಗಲ್ಲ. ನನ್ನ ಏನೋ ಪೂರ್ವ ಜನ್ಮದ ಕರ್ಮ ಆಗಿರುತ್ತೆ ಅಂತೇಳಿ ನಾನು, ಅಥವಾ ನನ್ನ ಏನೋ ದೊಡ್ಡ ಕೆಟ್ಟದ್ದನ್ನ ಚಿಕ್ಕ ಕೆಟ್ಟದ್ರೊಳಗಡೆ ಮುಗಿಸ್ಬಿಟ್ಟಿದ್ದಾಳೆ ಅಂತಾನೆ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನು ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ. ಯಾವತ್ತಿಗೂ ನಾನು ದೇವರ ಮೇಲಾಗ್ಲಿ ಗುರುಗಳ ಮೇಲಾಗ್ಲಿ ನಾನು ಓದಿರ್ತಕ್ಕಂಥ ಬುಕ್ಕಿನ ಮೇಲಾಗ್ಲಿ ನನ್ನ ಒಂದು ಕಷ್ಟನ ನಾನು ಪ್ರಭಾವನ ನಾನು ಹೊರಿಸೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ಅಷ್ಟು ಪವಿತ್ರವಾಗಿರ್ತವೆ ಆ ಗುರುಗಳ ಮಾತುಗಳಾಗಿರ್ಲಿ, ಆ ಬುಕ್ಕಲ್ಲಿ ಇರ್ತಕ್ಕಂಥ ಶಕ್ತಿ ಆಗಿರ್ಲಿ ಸ್ಟ್ರಾಂಗ್ ಆಗಿರುತ್ತೆ. ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾಗಬೇಕು ಸ್ನೇಹಿತರೆ, ಅಷ್ಟೇ. ಇನ್ನು ಯಾರೆಲ್ಲ ಆಸ್ತಿಯ ಸಲುವಾಗಿ ಕೋರ್ಟಿಗೆ ಅಡ್ಡಾಡ್ತಿರ್ತೀರಿ, ಅಥವಾ ಹೊಲದ ಸಲುವಾಗಿ ವಾಹನಗಳು ಕೋರ್ಟಿಗೆ ಬಿದ್ದಿರ್ತವಲ್ವಾ, ನಿಮ್ಮದೇನು ತಪ್ಪಿಲ್ಲದೆ ನಿಮ್ಮ ವ್ಯವಹಾರಗಳು ಕೋರ್ಟಿನಲ್ಲಿ ಸಿಕ್ಕ ಹಾಕೊಂಡು ಬಿಟ್ಟಿರ್ತವೆ, ಆ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರಬೇಕು ಅಂತ ಅಂದರೆ ಸಾಯಿಬಾಬಾರವರ ಅಖಂಡ ಸಚ್ಚರಿತೆ ಪಾರಾಯಣ ವ್ರತನಾದ್ರೂ ಮಾಡ್ರಿ, ಅಥವಾ ಸಾಯಿ ಸಚ್ಚರಿತೆ 7 ದಿನದ ಸಂಕಲ್ಪದ ಪಾರಾಯಣನಾದ್ರೂ ಮಾಡಬಹುದು ನೀವು ಅಂತ ಹೇಳ್ತಿದ್ದಾರೆ ಬಾಬಾ. ಯಾರೆಲ್ಲ ಮಕ್ಕಳ ಸಲುವಾಗಿ ಪ್ರಾರ್ಥನೆ ಮಾಡ್ತಿದ್ದೀರಲ್ಲ ಅವರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಬಾಬಾ ಕೃಷ್ಣ ಜನ್ಮಾಷ್ಟಮಿ ದಿನದಂದು ನೀವು ನನ್ನ ಒಂದು ಅಖಂಡ ಸಚ್ಚರಿತೆ ಪಾರಾಯಣ ಮಾಡ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇನ್ನು ಕೆಲವರಿಗೆ ಅಖಂಡ ಸಚ್ಚರಿತೆ ಪಾರಾಯಣ ಮಾಡೋದಕ್ಕಾಗೋದಿಲ್ಲ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿ ಏನು ಪ್ರಾರಂಭ ಆಗುತ್ತಲ್ಲ ಅವತ್ತಿನ ದಿನದಿಂದ ಹಿಡಿದು 7 ದಿನದವರೆಗೆ ನೀವು ಸಾಯಿ ಸಚ್ಚರಿತೆ ಪಾರಾಯಣನಾದ್ರೂ ಮಾಡಬಹುದು, ಆ ಒಂದು ಪಾರಾಯಣದ ಸಂಕಲ್ಪನಾದ್ರೂ ನೀವು ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ನಾನೇ ನಿಮಗೆ ಏನು ಕೃಷ್ಣ ಜನ್ಮಾಷ್ಟಮಿಯಿಂದ ಮತ್ತೆ ಮುಂದಿನ ಕೃಷ್ಣ ಜನ್ಮಾಷ್ಟಮಿ ಬರೋದ್ರೊಳಗಡೆ ನಿಮ್ಮ ಒಂದು ಮನೆಯಲ್ಲಿ ನಾನೇ ಕೃಷ್ಣನಾಗಿ ಬಾಲಕೃಷ್ಣನಾಗಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಮನೆಯಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಮೃದ್ಧಿ ನೆಲೆಸಲು, ನಿಮ್ಮ ಯಾವುದೇ ಇಷ್ಟಾರ್ಥಗಳು ಸಿದ್ಧಿಯಾಗಲು ನೀವು ಬಾಬಾರವರಿಗೆ ನೀವು ಈ ಶ್ರಾವಣ ಮಾಸದಲ್ಲಿ ಸಾಯಿ ಸತ್ಯನಾರಾಯಣ ವ್ರತವನ್ನು ಆಚರಿಸುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ನೆಲೆಸುತ್ತದೆ ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮ ಜೀವನದಲ್ಲಿ ಏಳಿಗೆ ಇದೆ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಇದೆ, ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಇದೆ. ಅದಕ್ಕೆ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗಿದೆ ಅಂತಲೂ ಹೇಳಿದ್ದಾರೆ ಬಾಬಾ. ಆ ಪರಿಹಾರಗಳನ್ನು ಇಲ್ಲಿ ಸೂಚಿಸಿದ್ದೇನೆ ಸ್ನೇಹಿತರೆ. ಅವುಗಳನ್ನು ಮಾಡಿಕೊಂಡು ನಿಮ್ಮ ಜೀವನನ ನೀವು ಏಳಿಗೆ ಮಾಡಿಕೊಳ್ಳ್ರಿ. ಒಂದು ವ್ರತನ ನೀವು ಪಾಲನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಸಿದ್ಧಿಯಾಗುತ್ತೆ. ಯಾಕೆಂದರೆ ಈ ಒಂದು ತಿಂಗಳು ತುಂಬಾ ಪಾಸಿಟಿವಿಟಿ ಇರೋದ್ರಿಂದ ಎಲ್ಲ ವೈಬ್ರೇಷನ್ಸ್ಗಳು ಪಾಸಿಟಿವ್ ಆಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದೇವೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಟ್ಯಾರೋ ಸಂದೇಶ. ಇದರಲ್ಲಿ ಜಾಸ್ತಿ ನಾನು ವ್ರತಕ್ಕೆ ಬಹಳನೇ ಮಹತ್ವ ಕೊಟ್ಟಿದ್ದೀನಿ. ಯಾಕೆಂತಂದ್ರೆ ಈ ಒಂದು ತಿಂಗಳು ತುಂಬಾನೇ ಪವಿತ್ರವಾಗಿದೆ. ಹಾಗಾಗಿ ಇದನ್ನು ನೀವು ಸದ್ಬಳಕೆ ಮಾಡ್ಕೋತೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.